ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಸಭಾಪರ್ವದಲ್ಲಿ 13ನೇ ಅಧ್ಯಾಯ ತನಕ ವಿಚಾರ ಮಾಡಿದ್ವಿ. ಇದರಲ್ಲಿ ನಾರದ ಮಹರ್ಷಿಗಳು ಎಲ್ಲ ಲೋಕಗಳಲ್ಲಿರುವಂಥ ಸಭೆಗಳ ಬಗ್ಗೆ ವರ್ಣನೆ ಕೊಡ್ತಾರೆ. ಅದರಲ್ಲಿ ಯುಧಿಷ್ಠಿರನು ತಿಳ್ಕೊತಾನೆ, ಯಮಪುರಿಯಲ್ಲಿ ಯಮಧರ್ಮರಾಜನ ಜೊತೆ ಅವರ ತಂದೆ ಪಾಂಡು ಕೂಡ ಅಲ್ಲೇ ಇದ್ದಾನೆ ಅಂದಾಗ ನಮ್ಮ ತಂದೆಯವರು ನನಗೆ ಏನು ಸಮಾಚಾರ ಕಳಿಸ್ತಾರೆ ಅಂತ ಕೇಳಿದಾಗ ರಾಜಸೂಯ ಯಾಗವನ್ನು ಮಾಡಬೇಕಂತ ಪಾಂಡು ಇಚ್ಛೆ ಇರುತ್ತೆ. ಅದು ನಾರದರ ಮುಖಾಂತರ ಯುಧಿಷ್ಠಿರನಿಗೆ ಗೊತ್ತಾದ ಮೇಲೆ ಈಗ ರಾಜಸೂಯ ಮಾಡೋದಕ್ಕೆಲ್ಲ ಸಂಕಲ್ಪ ಮಾಡಿಕೊಂಡು ಪ್ರಯತ್ನ ಮಾಡ್ತಾನೆ. ವೈಶಂಪಾಯನರು ಹೇಳ್ತಾ ಇದ್ದಾರೆ, ಜನ್ಮೇಜಯ, ನಾರದರ ಮಾತನ್ನು ಕೇಳಿ ಯುಧಿಷ್ಠಿರನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟನು. ರಾಜಸೂಯ ಯಾಗದ ವಿಷಯವನ್ನೇ ಚಿಂತಿಸುತ್ತಿದ್ದ ಅವನಿಗೆ ಮನಃಶಾಂತಿ ಎಂಬುದೇ ಇರಲಿಲ್ಲ. ರಾಜಸೂಯ ಯಾಗ ಮಾಡಿದ ಮಹಾತ್ಮರಾದ ರಾಜರ್ಷಿಗಳ ಮಹಿಮೆಯನ್ನು, ಯಜ್ಞಿಕರಿಗೆ ಪುಣ್ಯಕರ್ಮಗಳ ಮೂಲಕವಾಗಿ ಪ್ರಾಪ್ತವಾಗುವ ಪುಣ್ಯಲೋಕಗಳನ್ನು, ರಾಜಸೂಯ ಯಾಗವನ್ನು ಮಾಡಿದ ಹರಿಶ್ಚಂದ್ರನು ಇಂದ್ರನ ಸಭೆಯಲ್ಲಿ ವಿಶೇಷವಾಗಿ ತನ್ನ ತೇಜಸ್ಸಿನಿಂದ ಬೆಳಗುತ್ತಿದ್ದುದನ್ನು ನಾರದರಿಂದ ತಿಳಿದು ಯುಧಿಷ್ಠಿರನಿಗೂ ರಾಜಸೂಯ ಯಾಗವನ್ನು ಮಾಡುವ ಅಪೇಕ್ಷೆಯಾಯಿತು. ಅನಂತರ ಯುಧಿಷ್ಠಿರನು ಅಮಾತ್ಯರ ಮತ್ತು ಪ್ರಜೆಗಳ ಅಭಿಪ್ರಾಯಗಳನ್ನು ಪಡೆಯಲು ಸಭೆಯನ್ನು ಕರೆದನು. ಬಂದ ಸಭ್ಯರನ್ನು ಸತ್ಕರಿಸಿ ಅವರಿಂದ ತಾನೂ ರಾಜ ಮರ್ಯಾದೆಯನ್ನು ಸ್ವೀಕರಿಸಿ ಸಕಲರೂ ಶಾಂತರಾಗಿ ಉಪವಿಷ್ಟರಾದ ನಂತರ ಅವರೆಲ್ಲರಿಗೂ ತನ್ನ ಮನಸ್ಸಿನ ಆಶಯವನ್ನು ವಿವರಿಸಿ ಹೇಳಿದನು. ಅವರೊಡನೆ ವಿಪುಲವಾದ ಚರ್ಚೆಯಾದ ನಂತರ ಅವರ ಪೂರ್ಣವಾದ ಬೆಂಬಲದೊಡನೆ ರಾಜಸೂಯ ಯಾಗವನ್ನು ಮಾಡಬೇಕೆಂದು ಕಡೆಯ ನಿರ್ಧಾರಕ್ಕೆ ಬಂದನು. ಪ್ರಜೆಗಳ ಮತ್ತು ಅಮಾತ್ಯರ ಪೂರ್ಣ ಸಹಕಾರವಿದ್ದರೂ ಯುಧಿಷ್ಠಿರನಿಗೆ ಒಂದೊಂದು ಬಾರಿ ರಾಜಸೂಯವನ್ನು ಮಾಡುವುದು ಸಾಧುವೇ ಎಂಬ ಶಂಕೆಯುಂಟಾಗುತ್ತಿತ್ತು. ಅದಕ್ಕೆ ಕಾರಣ ನಾರದರು ರಾಜಸೂಯದಿಂದ ಉಂಟಾಗಬಹುದಾದ ಅಪಾಯಗಳನ್ನು ವಿವರಿಸಿ ಹೇಳಿದ್ದುದೇ ಆಗಿದ್ದಿತು. ಯುಧಿಷ್ಠಿರನು ಸ್ವಾಭಾವಿಕವಾಗಿಯೇ ಧರ್ಮಭೀರುವು. ಅಹಂಕಾರ ಮತ್ತು ಕೋಪಗಳು ಅವನ ಸಮೀಪದಲ್ಲಿ ಕೂಡ ಸುಳಿದಾಡುತ್ತಿರಲಿಲ್ಲ. ಸರ್ವಲೋಕಗಳಿಗೂ ಹಿತವನ್ನುಂಟು ಮಾಡಬೇಕೆಂಬುದೇ ಅವನ ಪೂರ್ಣ ಧ್ಯೇಯವಾಗಿದ್ದಿತು. ಸ್ವಲ್ಪವಾದರೂ ತಾರತಮ್ಯವಿಲ್ಲದೆ ಸಕಲ ಪ್ರಜೆಗಳನ್ನು ತನ್ನ ಮಕ್ಕಳಂತೆಯೇ ಪಾಲನೆ ಮಾಡುತ್ತಿದ್ದನು. ಕೋಪ ಮತ್ತು ಅಹಂಕಾರಗಳನ್ನು ಬದಿಗೊತ್ತಿ ನಮ್ಮ ರಾಜ್ಯದಲ್ಲಿ ಯಾರು ಯಾರಿಗೆ ಏನೇನು ಸೌಕರ್ಯಗಳು ಬೇಕೋ ಎಲ್ಲವನ್ನೂ ಒದಗಿಸಿ ಕೊಡಿರಿ, ಧರ್ಮದಿಂದ ನಡೆಯಿರಿ ಎಂದು ಯುಧಿಷ್ಠಿರನು ತನ್ನ ಅಧಿಕಾರಿಗಳಿಗೆ ಪ್ರತಿಕ್ಷಣದಲ್ಲಿಯೂ ಹೇಳುತ್ತಿದ್ದನು. ಧರ್ಮಜ, ನೀನೇ ಧನ್ಯ, ಧರ್ಮಜ, ಸಾಧು ಸಾಧು ಎಂಬ ಮಾತುಗಳು ಎಲ್ಲೆಲ್ಲಿಯೂ ಕೇಳಿಬರುತ್ತಿದ್ದವು. ಅಂತಹ ಧರ್ಮಾತ್ಮನಾದ ಯುಧಿಷ್ಠಿರನನ್ನು ಅವನ ಪ್ರಜೆಗಳೆಲ್ಲರೂ ತಮ್ಮ ತಂದೆಯೆಂದೇ ಭಾವಿಸಿದ್ದರು. ಧರ್ಮಜನ ಬಗೆಗೆ ದ್ವೇಷಭಾವದಿಂದ ಯಾವನೊಬ್ಬನೂ ಇರಲಿಲ್ಲ, ಅರ್ಥಾತ್ ಅವನಿಗೆ ಶತ್ರುಗಳೇ ಇರಲಿಲ್ಲ. ಆದುದರಿಂದಲೇ ಅವನಿಗೆ ಅಜಾತಶತ್ರು ಎಂದು ಹೆಸರಾಯಿತು. ನಿಶ್ಚಯವಾಗಿಯೂ ದುರ್ಯೋಧನನು ಕೂಡ ಧರ್ಮರಾಜನ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇರುತ್ತೆ. ನಿಶ್ಚಯವಾಗಿಯೂ ಧರ್ಮರಾಜನು ಪ್ರಜೆಗಳನ್ನು ತನ್ನ ಸಂಸಾರಕ್ಕೆ ಸೇರಿದವರೆಂದೇ ಭಾವಿಸಿದ್ದನು. ಭೀಮನು ಅಣ್ಣನ ಆಜ್ಞಾಧಾರಕನಾಗಿ ಧರ್ಮದಿಂದ ರಾಜ್ಯಶಾಸನ ಮಾಡುತ್ತಿದ್ದನು. ಅರ್ಜುನನು ಪರಾಕ್ರಮದಿಂದ ಶತ್ರುಗಳ ಅಹಂಕಾರವನ್ನು ಮುರಿಯುತ್ತಿದ್ದನು. ಸಹದೇವನು ನ್ಯಾಯಾಂಗ ಶಾಖೆಯನ್ನು ವಹಿಸಿಕೊಂಡು ಸಕಲ ಪ್ರಜೆಗಳಿಗೂ ನಿಷ್ಪಕ್ಷಪಾತವಾಗಿ ನ್ಯಾಯವು ದೊರೆಯುವಂತೆ ವ್ಯವಸ್ಥೆಯನ್ನು ಮಾಡಿದ್ದನು. ನಕುಲನು ಸಕಲರಲ್ಲಿಯೂ ವಿನಾಶಶಾಲಿಯಾಗಿರುತ್ತಿದ್ದನು.
ಈ ವಿಧವಾದ ಸುವ್ಯವಸ್ಥೆಯ ಕಾರಣದಿಂದ ದೇಶದ ಪ್ರಜೆಗಳಲ್ಲಿ ಪರಸ್ಪರ ಕಲಹಗಳಿರಲಿಲ್ಲ. ಎಲ್ಲರೂ ತಮ್ಮ ವರ್ಣಾಶ್ರಮಗಳಿಗೆ ಉಕ್ತವಾದ ಧರ್ಮಗಳಿಗೆ ಅನುಸಾರವಾಗಿಯೇ ನಡೆಯುತ್ತಿದ್ದರು. ಮಳೆಯು ಕಾಲಕ್ಕೆ ಸರಿಯಾಗಿ ಬರುತ್ತಿದ್ದುದರಿಂದ ಕ್ಷಾಮ ಡಾಮರಗಳ ಭಯವಿರಲಿಲ್ಲ. ಮಳೆ ಟೈಮ್ ಟು ಟೈಮ್ ಬರಲಿಲ್ಲ ಅಂದರೆ ಪಾಲನೆಯಲ್ಲೇ ಹೆಚ್ಚು ಕಡಿಮೆ ಇರುತ್ತೆ. ಸರಿಯಾದ ರಾಜರಿಲ್ಲ, ಅದಕ್ಕೆ ಯಾವಾಗಂದರೆ ಅವಾಗ ಮಳೆ ಬರ್ತಾಯಿದೆ. ಮುಂಚೆ ಹಂಗಲ್ಲ, ಕರೆಕ್ಟಾಗಿ 3 ದಿವಸಕ್ಕೊಂದು ಸತಿ ಮಳೆ ಜಾಸ್ತಿನೂ ಬೀಳ್ದಿರ ಕಡಿಮೆನೂ ಆಗದಿರ ಹಂಗೆ ಬರ್ತಾಯಿತ್ತಂತೆ ಮಳೆ. ಯಜ್ಞ ಯಾಗಾದಿಗಳಿಗೆ ಬೇಕಾದ ಪದಾರ್ಥಗಳು ಹೇರಳವಾಗಿ ಸಿಕ್ಕುತ್ತಿದ್ದವು. ವ್ಯವಸಾಯ ವ್ಯಾಪಾರವು ಚೆನ್ನಾಗಿ ನಡೆಯುತ್ತಿದ್ದವು. ಧರ್ಮಾತ್ಮನಾದ ಯುಧಿಷ್ಠಿರನ ಆಳ್ವಿಕೆಯಲ್ಲಿ ಜನರಿಗೆ ಚಿಂತೆ ಇರಲಿಲ್ಲ. ಬಲಾತ್ಕಾರವಾಗಿ ತೆರಿಗೆಗಳ ಸುಲಿಗೆ ಇರಲಿಲ್ಲ. ಅಗ್ನಿ ಭಯವಾಗಲಿ, ವಿಷಯ ಭಯವಾಗಲಿ, ಮಾಟಮಾಯಗಳ ಭಯವಾಗಲಿ ಇರಲಿಲ್ಲ. ಕಳ್ಳರಿಂದಾಗಲಿ, ವಂಚಕರಿಂದಾಗಲಿ, ಅಥವಾ ರಾಜನಿಗೆ ಪ್ರಿಯರಾದವರಿಂದಾಗಲಿ ಇದು ಕೂಡ ಸಮಸ್ಯೆ ಇರುತ್ತೆ. ರಾಜರಿಗೆ ಯಾರು ಹತ್ರ ಇರ್ತಾರೋ ಅವರು ಮಿಕ್ಕಿದವ್ರ ಮೇಲೆ ಸಿಕ್ಕಾಪಟ್ಟೆ ಅಧಿಕಾರ ಚಲಾಯಿಸ್ತಾ ಇರ್ತಾರೆ. ಎಲ್ಲ ಜಾಗದಲ್ಲಿ ಅಷ್ಟೇ. ಮೇಯ್ನ್ ಆಶ್ರಮಗಳಲ್ಲಿ ನೋಡ್ತೀವಿ, ಮೇಯ್ನ್ ಮಂಡಲೇಶ್ವರ ಇರ್ತಾನಲ್ಲ, ಆ ಮಂಡಲೇಶ್ವರ ಚೆನ್ನಾಗಿ ವಿನಯದಿಂದ ಒಳ್ಳೆ ಭಕ್ತಿಯಿಂದ ನಡ್ಕೊಂಡ್ಬಿಟ್ಟು ಮಿಕ್ಕಿದವ್ರ ಹತ್ರ ರಾವಣಾಸುರ ಥರ ಎಲ್ಲ ಹಿಂಸೆ ಮಾಡ್ತಾ ಇರ್ತಾರೆ. ಅಂಥವರಿಂದ ತುಂಬ ತೊಂದರೆ ಬರ್ತಾ ಇರುತ್ತೆ. ಅದಕ್ಕೆ ಆ ಥರ ರಾಜನಿಗೆ ಪ್ರಿಯರಾದವರಿಂದಾಗಲಿ ಕೂಡ ಯಾರಿಗೂ ದುಃಖ ಬರ್ತಿರ್ಲಿಲ್ವಂತೆ. ಜನರಿಗೆ ಯಾವ ವಿಧವಾದ ಭಯವೂ ಇರಲಿಲ್ಲ. ಸಂಧಿ ವಿಗ್ರಹಾದಿಗಳಿಂದ ನಿರ್ಜಿತರಾದ ಆಶ್ರಿತ ರಾಜರು ಧರ್ಮರಾಜನಿಗೆ ಪ್ರಿಯವನ್ನುಂಟು ಮಾಡುವ ಆಶಯದಿಂದ ತಮ್ಮ ದೇಶಗಳ ವರ್ತಕರನ್ನು ಇಂದ್ರಪ್ರಸ್ಥಕ್ಕೆ ಕರೆತಂದು ಅವರಿಂದ ತೆರಿಗೆಗಳನ್ನು ಕೊಡಿಸುತ್ತಿದ್ದರು. ಕೇವಲ ಸುಖೋಪಭೋಗಗಳಲ್ಲಿ ಆಸಕ್ತರಾದವರಿಗೂ ಲೋಭಿಗಳಿಗೂ ಧರ್ಮಜನ ದೇಶದಲ್ಲಿ ಯಾವ ಪ್ರತಿಕೂಲವೂ ಇರಲಿಲ್ಲ. ರಾಜಾದಿರಾಜನಾದ ಯುಧಿಷ್ಠಿರನು ಎಲ್ಲ ವಿಷಯಗಳನ್ನು ಬಹಳ ತಾಳ್ಮೆಯಿಂದ ಪರಿಶೀಲಿಸುತ್ತಿದ್ದನು. ಆದುದರಿಂದಲೇ ಅವನು ಗೆದ್ದ ದೇಶಗಳ ಪ್ರಜೆಗಳೆಲ್ಲರೂ ತಮ್ಮ ತಂದೆ ತಾಯಿಗಳಿಗಿಂತಲೂ ಹೆಚ್ಚು ಅನುರಾಗವನ್ನು ಧರ್ಮಜನಲ್ಲಿ ತೋರುತ್ತಿದ್ದರು. ಧರ್ಮಜನು ಮಂತ್ರಿಗಳನ್ನು ಅನುಜರನ್ನು ಕರೆಯಿಸಿ ರಾಜಸೂಯ ಯಾಗದ ವಿಷಯವಾಗಿ ಪುನಃ ಸಮಾಲೋಚನೆಯನ್ನು ನಡೆಸುತ್ತಿದ್ದನು. ಅವರೆಲ್ಲರೂ ಧರ್ಮಜನಿಗೆ ಇಂತೆಂದರು: ಒಂದು ರಾಜ್ಯದ ಅಧಿಪತಿಯಾಗಿರುವವನು ರಾಜಸೂಯ ಯಾಗದ ಮೂಲಕ ಚಕ್ರವರ್ತಿಯಾಗಬೇಕೆಂದು ಇಚ್ಛಿಸುವುದು ಸ್ವಾಭಾವಿಕವಾಗಿಯೇ ಇದೆ. ಮಹಾರಾಜ, ವರುಣನು ಜಲಾಧಿಪತಿಯಾಗಿರುವಂತೆ ರಾಜನು ಅಖಂಡ ಪ್ರದೇಶಕ್ಕೂ ಅಧಿಪತಿಯಾಗಬೇಕು. ಅಂತಹ ಚಕ್ರವರ್ತಿ ಸ್ಥಾನಕ್ಕೆ ನೀನು ಯೋಗ್ಯನೆಂಬುದು. ಇದಕ್ಕಾಗಿ ರಾಜಸೂಯ ಯಾಗವನ್ನು ನಡೆಸಲು ಕಾಲವೀಗ ಸನ್ನಿಹಿತವಾಗಿದೆ ಎಂಬುದು ನಮ್ಮೆಲ್ಲರ ಅಭಿಪ್ರಾಯವೂ ಆಗಿದೆ. ಮಹರ್ಷಿಗಳು ಸಾಮವೇದದ 6 ಮಹಾಮಂತ್ರಗಳಿಂದ ಈ ಯಾಗದ 6 ಅಗ್ನಿಗಳನ್ನು ಪ್ರತಿಷ್ಠಾಪಿಸುವ ಕಾಲವು ನಿಶ್ಚಯವಾಗಿಯೂ ಸನ್ನಿಹಿತವಾಗಿದೆ. ರಾಜಸೂಯ ಯಾಗ ನಂತರ ಅಭಿಷಿಕ್ತನಾದ ಚಕ್ರವರ್ತಿಯಾಗುವ ರಾಜನು ಅಗ್ನಿಹೋತ್ರಾದಿ ಇತರ ಯಾಗಗಳ ಫಲಗಳೆಲ್ಲವನ್ನೂ ಕೇವಲ ಈ ಯಾಗದಿಂದಲೇ ಪಡೆಯುತ್ತಾನೆ. ಆದುದರಿಂದಲೇ ಅವನಿಗೆ ಸರ್ವಜಿತ್ ಎಂದು ಹೆಸರು ಬರುವುದು. ಮಹಾರಾಜ, ನೀನು ಈ ಯಾಗ ಮಾಡಲು ಸಮರ್ಥನಾಗಿರುವೆ. ನಾವೆಲ್ಲರೂ ನಿನಗೆ ವಿಧೇಯರಾಗಿರುತ್ತೇವೆ. ಆದುದರಿಂದ ಯಾವ ವಿಧವಾದ ಶಂಕೆಯನ್ನು ಇಟ್ಟುಕೊಳ್ಳದೆ ಪುನಃ ವಿಚಾರ ಮಾಡಲು ಹೋಗದೆ ಈ ಯಾಗವನ್ನು ಒಡನೆಯೇ ಮಾಡಲು ನಿಶ್ಚಯಿಸಿ. ಈ ರೀತಿಯಾಗಿ ಯುಧಿಷ್ಠಿರನ ಸುಹೃದರು ಸಾಮೂಹಿಕವಾಗಿಯೂ ಪ್ರತ್ಯೇಕವಾಗಿಯೂ ಹೇಳುತ್ತಿದ್ದರು. ಹಿತಚಿಂತಕರು ಹೇಳಿದ ಸಾಹಸಪೂರ್ಣವಾದ ಮತ್ತು ಪ್ರಿಯವಾದ ಮಾತುಗಳನ್ನು ಶ್ರೇಷ್ಠನಾದ ಯುಧಿಷ್ಠಿರನು ಗ್ರಹಣ ಮಾಡಿಕೊಂಡನು. ಸುಹೃದರ ಮಾತುಗಳನ್ನು ಕೇಳಿ ತನಗೆ ರಾಜಸೂಯ ಯಾಗವನ್ನು ಮಾಡಲು ಇರುವ ಸಾಮರ್ಥ್ಯವನ್ನು ಮನಗಂಡು ರಾಜಸೂಯ ಯಾಗವನ್ನು ಮಾಡಲು ನಿಶ್ಚಯಿಸಿದನು. ಕೆಲವು ದಿನಗಳು ಕಳೆದ ನಂತರ ಪುನಃ ಅನುಜರನ್ನು, ಋತ್ವಿಜರನ್ನು, ದ್ವೈಪಾನರನ್ನು, ಆಮಾತ್ಯರನ್ನು ಕರೆಯಿಸಿ ಹೇಳಿದನು: ಚಕ್ರವರ್ತಿ ಪದವಿಗೆ ಒಯ್ಯುವ ರಾಜಸೂಯವೆಂಬ ಮಹಾಯಾಗವನ್ನು
ಮಾಡಬೇಕೆಂಬ ನನ್ನ ಆಕಾಂಕ್ಷೆಯು ಹೇಗೆ ಪೂರ್ಣವಾಗುವುದು? ದಯವಿಟ್ಟು ಹೇಳಿರಿ. ರಾಜೀವ ಲೋಚನ ಜನಮೇಜಯ ರಾಜನಿಂದ ಹೀಗೆ ಕೇಳಲ್ಪಟ್ಟ ದ್ಯೋಮ್ಯ ದ್ವೈಪಾಯನಾದಿಗಳು, ದ್ಯೋಮ ಋಷಿಗಳನ್ನು ಆವಾಗಲೇ ಆ ಗಂಧರ್ವ ಯಾವಾಗ ಹೇಳ್ದ ನಿಮಗೆ ಒಳ್ಳೆ ಬುದ್ಧಿವಂತನಾದ ಬ್ರಾಹ್ಮಣ ನಿಮ್ಮ ಜೊತೆಯಲ್ಲಿ ಯಾವತ್ತಿರಬೇಕಂತ, ಆವಾಗಿಂದ ದ್ಯೋಮ್ಯ ಋಷಿಗಳನ್ನು ಜೊತೆಯಲ್ಲೇ ಇಟ್ಕೊಂಡಿರ್ತಾರೆ ಪಾಂಡವರು. ದ್ಯೋಮ್ಯ ದ್ವೈಪಾಯನಾದಿಗಳು ಅಂದರೆ ವ್ಯಾಸ ಮಹರ್ಷಿಗಳು ಯುಧಿಷ್ಠಿರನಿಗೆ ಸ್ಪಷ್ಟವಾಗಿ ಹೇಳಿದರು, ಮಹಾರಾಜ, ಈ ಯಾಗವನ್ನು ಮಾಡಲು ಬೇಕಾದ ಸಕಲ ಸದ್ಗುಣಗಳು ನಿನ್ನಲ್ಲಿವೆಯಾದುದರಿಂದ ನಿನ್ನ ಇಚ್ಛೆಯು ನಿರಾಂತಕವಾಗಿ ಪೂರ್ಣವಾಗುವುದು. ಋತ್ವಿಜರು ಮತ್ತು ಮಹರ್ಷಿಗಳು ಯುಧಿಷ್ಠಿರನಿಗೆ ಹೀಗೆ ಹೇಳಲಾಗಿ ಧರ್ಮಜನ ಅನುಜರಾದ ಭೀಮಾದಿಗಳು ಮತ್ತು ಅಮಾತ್ಯ ಸೇನಾ ಪ್ರಮುಖರು ಮಹರ್ಷಿಗಳ ಆ ಮಾತುಗಳನ್ನು ಆದರದಿಂದ ಅನುಮೋದಿಸಿದರು. ಯುಧಿಷ್ಠಿರನು ಋತ್ವಿಜರ ಅಭಿಪ್ರಾಯವನ್ನು ಗೌರವಿಸಿ ಅವರೆಲ್ಲರನ್ನೂ ಸತ್ಕರಿಸಿ ಬೀಳ್ಕೊಟ್ಟು ಏಕಾಂತದಲ್ಲಿ ಕುಳಿತು ಪುನಃ ತನ್ನಲ್ಲಿಯೇ ಆಲೋಚಿಸತೊಡಗಿದನು. ಯುಧಿಷ್ಠಿರನಿಗೆ ಅವರಿತ್ತ ಸಲಹೆಗಳಿಂದ ತೃಪ್ತಿಯುಂಟಾಗಲಿಲ್ಲ. ಅನುಜರಾಗಲಿ ಅಮಾತ್ಯರಾಗಲಿ ತನ್ನ ಮೇಲಿಟ್ಟಿರುವ ಅಪಾರ ಗೌರವದಿಂದ ಅಥವಾ ಪ್ರೇಮದಿಂದ ತಾನು ಉದ್ದೇಶಿಸಿರುವ ಕಾರ್ಯದ ಮಹತ್ವವೇನೆಂಬುದನ್ನು ಪರ್ಯಾಲೋಚಿಸಿದೆಯೇ ಬೆಂಬಲವೀಯುತ್ತಿರಬಹುದೆಂಬ ಶಂಕೆಯು ಧರ್ಮಾತ್ಮನಾದ ಯುಧಿಷ್ಠಿರನಿಗೆ ಉಂಟಾಗಿದ್ದಿರಬಹುದು. ಆದ್ದರಿಂದಾಗಿ ಪುನಃ ತನ್ನಲ್ಲಿ ಆಲೋಚಿಸಿದನು. ತಾನು ಮಾಡುವ ಕಾರ್ಯದಿಂದ ಲೋಕಕ್ಕೆ ಹಿತವಾಗಬೇಕೇ ಹೊರತು ಕಿಂಚಿತ್ತಾದರೂ ಅಹಿತವಾಗಕೂಡದು. ತನ್ನ ಈಗಿನ ಆದಾಯ ವ್ಯಯಗಳೆಷ್ಟಿವೆ? ಈಗ ಬರುತ್ತಿರುವ ಆದಾಯದಲ್ಲಿಯೇ ಮಹಾಯಾಗವನ್ನು ನಡೆಸಲು ಸಾಧ್ಯವಿದೆಯೇ? ಮಹಾಯಾಗದ ನೆಪದಿಂದ ಜನಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಬಾರದು. ಸುಮ್ಮನೆ ಟ್ಯಾಕ್ಸ್ ಹೆಚ್ಚಾಗ್ಬಿಟ್ರೆ ಮತ್ತೆ ಅದು ಹಿಂಸೆ ಆಗಿಬಿಡುತ್ತೆ. ಯಾಗಕ್ಕೆ ಯಾವ ಮಾರ್ಗದಿಂದ ದ್ರವ್ಯ ಸಂಗ್ರಹಣವಾಗಬಹುದೋ ಇವೇ ಮುಂತಾದ ಯೋಚನಾಂತರಗಳು ಯುಧಿಷ್ಠಿರನ ಮನದಲ್ಲಿ ಕ್ಷಣಕ್ಕೂ ಉದ್ಭೂತವಾಗುತ್ತಿದ್ದವು. ಕಡೆಗೆ ಯುಧಿಷ್ಠಿರನು ಒಂದು ನಿಶ್ಚಯಕ್ಕೆ ಬಂದನು. ಈ ಮಹಾಯಜ್ಞವನ್ನು ನಾನೇ ಸಂಕಲ್ಪಿಸಿ ಮಾಡತಕ್ಕದ್ದಲ್ಲ. ಇದರ ವಿಷಯವಾಗಿ ನಿರ್ಣಯ ಮಾಡಲು ಶ್ರೀಕೃಷ್ಣನ ಅಭಿಪ್ರಾಯವನ್ನೇ ತೆಗೆದುಕೊಳ್ಳಬೇಕು. ಯುಧಿಷ್ಠಿರನು ಹೀಗೆ ನಿಶ್ಚಯಿಸಿ ಸಕಲ ಲೋಕಗಳಲ್ಲಿಯೂ ಶ್ರೀಕೃಷ್ಣನೇ ಶ್ರೇಷ್ಠನಾದವನೆಂದು ಭಾವಿಸಿ ಅಪ್ರಮೇಯನಾದ ಮಹಾಬಾಹುವಾದ ಹುಟ್ಟು ಸಾವುಗಳಿಲ್ಲದ ಇಚ್ಛಾ ಮಾತ್ರದಿಂದ ಜನ್ಮ ತಾಳಿರುವ ಹರಿಯನ್ನು ಮನದಲ್ಲಿಯೇ ಧ್ಯಾನ ಮಾಡಿದನು. ಸರ್ವಜ್ಞನಾದ ಶ್ರೀಕೃಷ್ಣನಿಗೆ ತಿಳಿಯದಿರುವ ವಿಷಯವೇ ಇಲ್ಲ. ಅವನು ಸಾಧಿಸಲಾಗದಿರುವ ಕಾರ್ಯವಿಲ್ಲ ಮತ್ತು ಅವನು ಭಕ್ತರಿಗೆ ಅವಲಂಬನವೀಯಲು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ಅಂತಹ ಪರಾತ್ಪರನಾದ ಶ್ರೀಕೃಷ್ಣನು ಕರೆಯಿಸಬೇಕೆಂದು ನಿಶ್ಚಯಿಸಿ ಯುಧಿಷ್ಠಿರನು ಕಾರ್ಯಾರಂಭದಲ್ಲಿ ಪೂಜ್ಯ ಗುರುಗಳಲ್ಲಿ ನಿವೇದಿಸಿಕೊಳ್ಳುವಂತೆ ಸಕಲ ಚರಾಚರಗಳಿಗೂ ಗುರುವಾದ ಶ್ರೀಕೃಷ್ಣನಿಗೆ ಶೀಘ್ರಗಾಮಿಯಾದ ದೂತನು ಮೂಲಕ ಹೇಳಿ ಕಳುಹಿಸಿದನು. ದೂತನು ದ್ವಾರವತಿಗೆ ಬಂದು ಯುಧಿಷ್ಠಿರನ ಆದೇಶವನ್ನು ಶ್ರೀಕೃಷ್ಣನಿಗೆ ತಿಳಿಸಿದೊಡನೆಯೇ ಪಾಂಡವ ಪ್ರಿಯನಾದ ಶ್ರೀಕೃಷ್ಣನು ಸ್ವಲ್ಪವೂ ತಡಮಾಡದೆ ಪಾರ್ಥನನ್ನು ನೋಡುವ ಆಕಾಂಕ್ಷೆಯಿಂದ ಶೀಘ್ರಗಾಮಿಗಳಾದ ಕುದುರೆಗಳನ್ನು ಕಟ್ಟಿದ ತನ್ನ ರಥವನ್ನೇರಿ ದೂತನಾದ ಇಂದ್ರಸೇನನಿಂದೊಡಗೂಡಿ ಅನೇಕ ನದ ದುರ್ಗಗಳನ್ನು ದಾಟಿ ಇಂದ್ರಪ್ರಸ್ಥವನ್ನು ಸೇರಿದನು. ರಥದಿಂದಿಳಿದೊಡನೆಯೇ ಸ್ವಲ್ಪವೂ ತಡಮಾಡದೆ ಯುಧಿಷ್ಠಿರನನ್ನು ಸಂದರ್ಶಿಸಿದನು. ಆ ಸಮಯದಲ್ಲಿ ಯುಧಿಷ್ಠಿರನಿಗುಂಟಾದ ಆನಂದಕ್ಕೆ ಪಾರವೇ ಇರಲಿಲ್ಲ. ಶ್ರೀಕೃಷ್ಣನು ಪ್ರೇಮಾದರಗಳಿಂದ ಸ್ವಾಗತಿಸಿ ಸತ್ಕರಿಸಿ ಯೋಗಕ್ಷೇಮಗಳನ್ನು ವಿಚಾರಿಸಿದನು. ಭೀಮಸೇನನು ಬಂದು ಶ್ರೀಕೃಷ್ಣನನ್ನು ಆದರದಿಂದ ಸ್ವಾಗತಿಸಿದ ನಂತರ ಕುಂತಿದೇವಿಯನ್ನು ಕಾಣಲು ಶ್ರೀಕೃಷ್ಣನು ಅಂತಃಪುರಕ್ಕೆ ಪ್ರವೇಶಿಸಿದನು. ಕುಂತಿಯ ಆಶೀರ್ವಾದಗಳನ್ನು ಪಡೆದು ತನ್ನನ್ನು ನೋಡಲು ಕಾದಿದ್ದ ನಕುಲ ಸಹದೇವರನ್ನು ಆಶೀರ್ವದಿಸಿ ತನ್ನ ಪ್ರೇಮಾಲಿಂಗನಕ್ಕಾಗಿ ಕಾದಿದ್ದ ಅರ್ಜುನನೊಡನೆ 1-2 ದಿನಗಳ ಭವ್ಯ ಮಂದಿರದಲ್ಲಿ ವಿಶ್ರಾಂತಿಯನ್ನು ಪಡೆದನು. ಶ್ರೀಕೃಷ್ಣನಿಗೆ ಪ್ರಯಾಣದ ಆಯಾಸವೂ ಪರಿಹಾರವಾಯಿತೆಂದು ತಿಳಿದ ನಂತರ ಯುಧಿಷ್ಠಿರನು ಅವನನ್ನು ಸಮಾಲೋಚನಾ ಮಂದಿರಕ್ಕೆ ಕರೆದೊಯ್ದು ರತ್ನಸಿಂಹಾಸನದಲ್ಲಿ ಕುಳ್ಳಿರಿಸಿ ಹೇಳಿದನು, ದೇವಿಕಿ ನಂದನನೇ,
ರಾಜಸೂಯ ಯಾಗವನ್ನು ಮಾಡಬೇಕೆಂದು ನನಗೆ ಇಚ್ಛೆಯುಂಟಾಗಿದೆ. ಆದರೆ ಇಚ್ಛೆಯುಂಟಾಗಿದೆ ಎಂದ ಮಾತ್ರದಿಂದ ಆ ಮಹಾಯಾಗವು ಮಾಡತಕ್ಕದ್ದಲ್ಲ. ಸರ್ವಜ್ಞನಾದ ನಿನಗೆ ಈ ಯಾಗವನ್ನು ನಾನು ಮಾಡಬಹುದೇ? ಹೇಗೆ ಮಾಡಬಹುದು, ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬ ವಿಷಯಗಳು ಪೂರ್ಣವಾಗಿ ತಿಳಿದಿವೆ. ವಾಸುದೇವ, ಯಾವನು ಎಲ್ಲವನ್ನೂ ಸಾಧಿಸಬಲ್ಲನೋ, ಯಾವನು ಎಲ್ಲರಿಂದಲೂ ಪೂಜಿಸಲ್ಪಡುವನೋ ಮತ್ತು ಯಾವನು ರಾಜರಿಗೆಲ್ಲ ರಾಜನಾಗಿರುವನೋ ಅವನು ಮಾತ್ರ ಈ ಯಾಗವನ್ನು ಮಾಡಲು ಅರ್ಹನಾಗಿರುತ್ತಾನೆ. ಈ ಅರ್ಹತೆಗಳೆಲ್ಲವೂ ನನ್ನಲ್ಲಿವೆಯಾ ಎಂಬ ವಿಷಯದಲ್ಲಿ ಶಂಕಿತನಾಗಿರುವೆನು. ನನ್ನ ಅಮಾತ್ಯರು, ಮಿತ್ರರು, ಹಿತಚಿಂತಕರು ನಾನು ಈ ಯಾಗವನ್ನು ಮಾಡಬೇಕೆಂಬ ಅಭಿಪ್ರಾಯವನ್ನು ಸೂಚಿಸಿರುತ್ತಾರೆ. ಆದರೆ ಅವರೆಲ್ಲರ ಸಲಹೆಗಳನ್ನು ಕೆಲವು ಕಾರಣಗಳಿಂದ ಸ್ವೀಕರಿಸಲು ಸಾಧ್ಯವಿಲ್ಲ. ಏಕೆಂದರೆ ಕೆಲವರು ನನ್ನ ಮೇಲಿನ ವಿಶೇಷಾಭಿಮಾನದಿಂದ ಕಾರ್ಯಸಾಧನೆಯಲ್ಲಿರುವ ಕಷ್ಟಗಳೇನೆಂಬುದನ್ನು ಸೂಚಿಸಲು ಅಥವಾ ಕಾಣಲು ಅಸಮರ್ಥರಾಗುತ್ತಾರೆ. ಮತ್ತೆ ಕೆಲವರು ಸ್ವಾರ್ಥದ ಕಾರಣದಿಂದ ನನಗೆ ಪ್ರಿಯವಾಗುವುದನ್ನೇ ಹೇಳುತ್ತಾರೆ. ಚಮಚಾಗಿರಿ ಮಾಡೋರು ಇರ್ತಾರೆ, ಸುಮ್ಮನೆ ಹೊಗಳ್ತಾ ಇರ್ತಾರೆ. ಇನ್ನು ಕೆಲವರು ತಮಗೆ ಅನುಕೂಲವೆನಿಸುವುದನ್ನು ಮಾಡಲು ಹೇಳುತ್ತಾರೆ. ಈ ಕಾರಣದಿಂದಾಗಿ ಅವರ ಸಲಹೆಗಳಂತೆ ನಡೆಯಲು ನನ್ನ ಮನಸ್ಸು ಒಡಂಬಡದಾಗಿದೆ. ಕೃಷ್ಣ, ನಿನ್ನಲ್ಲಿ ಆ ವಿಧವಾದ ಅಭಿಪ್ರಾಯಗಳಿರುವುದಕ್ಕೆ ಕಾರಣವಿಲ್ಲ. ನೀನು ಕಾರ್ಯಕಾರಣಗಳೆರಡರಿಂದಲೂ ಮುಕ್ತನಾಗಿರುವೆ. ಕಾಮ ಕ್ರೋಧಾದಿಗಳನ್ನು ತ್ಯಜಿಸಿರುವವನು ನೀನು. ಆದುದರಿಂದ ನೀನೊಬ್ಬನೇ ಈ ವಿಷಯದಲ್ಲಿ ನಿರ್ದಿಷ್ಟವಾದ ಸಲಹೆಯನ್ನು ಕೊಡಲು ಸಮರ್ಥನಾಗಿರುವೆ. ನಾನೇನು ಮಾಡಬೇಕೆಂಬುದನ್ನು, ರಾಜಸೂಯ ಯಾಗದ ಸಾಧನೆಯು ಹೇಗೆಂಬುದನ್ನು ತಿಳಿಸು ವಾಸುದೇವ. ಶ್ರೀಕೃಷ್ಣನು ಹೇಳ್ತಾನೆ, ಧರ್ಮಜ, ರಾಜಸೂಯ ಯಾಗವನ್ನು ಮಾಡಲು ಇರಬೇಕಾದ ಸಕಲ ಗುಣಗಳು ನಿನ್ನಲ್ಲಿವೆ. ಮೇಲಾಗಿ ನೀನು ಸಕಲವನ್ನು ತಿಳಿದವನಾಗಿರುವೆ. ಹಾಗಿದ್ದರೂ ನಾನು ಕೆಲವು ವಿಷಯಗಳನ್ನು ಹೇಳುವೆನು, ಕೇಳು. ಈಗ ಕ್ಷತ್ರಿಯರೆಂದು ಹೇಳಿಸಿಕೊಳ್ಳಲ್ಪಡುತ್ತಿರುವವರು ಹಿಂದೆ ಭಗವಂತನಾದ ಜಾಮದಗ್ನ್ಯ ರಾಮನಿಂದ ವಧಿಸಲ್ಪಟ್ಟ ಕ್ಷತ್ರಿಯರಲ್ಲಿ ಅಳಿದು ಉಳಿದವರು ಸಂತತಿಯವರು. ಪರಶುರಾಮ 24 ಸತಿಯನ್ನು ದಂಡಯಾತ್ರೆ ಮಾಡಿ ಕ್ಷತ್ರಿಗಳನ್ನೆಲ್ಲ ಮುಗಿಸಿಬಿಟ್ಟಿರ್ತಾನೆ. ಯಾರೋ ಒಳ್ಳೆ ಧರ್ಮಾತರಾದ ರಾಜರನ್ನೇ ಕೆಲವ್ರನ್ನ ಉಳಿಸಿರ್ತಾನೆ ಅಷ್ಟೇ. ರಾಜಸೂಯ ಯಾಗವನ್ನು ಕ್ಷತ್ರಿಯನಾದವನು ಮಾಡಬೇಕೆಂದು ಆದೇಶ ರೂಪವಾಗಿ ಕ್ಷತ್ರಿಯ ಪರಂಪರೆಯಲ್ಲಿ ಹೇಳುವ ರೂಢಿಯು ಬೆಳೆದು ಬಂದಿರುವ ವಿಷಯವು ನಿನಗೂ ತಿಳಿದಿರುವುದು. ಈ ಕ್ಷತ್ರಿಯರು ತಾವೆಲ್ಲರೂ ಐಲ ಮತ್ತು ಇಕ್ಷ್ವಾಕು ವಂಶಗಳವರೆಂದು ಹೇಳಿಕೊಳ್ಳುತ್ತಾರೆ. ಐಲ ಮತ್ತು ಇಕ್ಷ್ವಾಕು ವಂಶಗಳಲ್ಲಿಯೂ ನೂರಾರು ಕವಲುಗಳೊಡೆದು ಹೋಗಿರುವುದು. ಯಯಾತಿ ಮತ್ತು ಭೋಜ ವಂಶಗಳ ಕೀರ್ತಿಯು ಶಾಶ್ವತವಾಗಿ ಉಳಿದಿರುವುದು ಮತ್ತು ಆ ಪೀಳಿಗೆಯವರು ಇಂದು ಅನೇಕ ಜನರಿದ್ದಾರೆ. ಎಲ್ಲ ಕ್ಷತ್ರಿಯರು ಆ ವಂಶದವರ ಇತಿಹಾಸಗಳನ್ನೇ ಹೇಳುತ್ತಾ ಶ್ಲಾಘನೆ ಮಾಡುತ್ತಿರುತ್ತಾರೆ. ಆದರೆ ಇತ್ತೀಚೆಗೆ ಜರಾಸಂಧನೆಂಬ ರಾಜನು ಹಿಂದಿನ ರಾಜರ ಕೀರ್ತಿಯನ್ನು ತಿರಸ್ಕರಿಸುತ್ತಾ ಅನೇಕ ದೇಶಗಳನ್ನು ಆಕ್ರಮಿಸಿ ಅನೇಕ ರಾಜರ ತಲೆಗಳನ್ನು ಮೆಟ್ಟಿ ಜಗತ್ತಿನ ಮಧ್ಯಭಾಗದಲ್ಲಿರುವ ಗಿರಿವ್ರಜಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳುತ್ತಿದ್ದಾನೆ. ಬಿಹಾರ್ ನಮ್ಮ ರಾಜಧಾನಿಯನ್ನು ಆಕ್ರಮಿಸಿ ನಮ್ಮ ಮೇಲೆಯೂ ಹಗೆತನವನ್ನು ತಾಳಿದ್ದಾನೆ. ಬೃಂದಾವನನ್ನು ಅಲ್ಲಿ ಆಕ್ರಮಣ, ಅವನಿಗೆ ಹೆದರೇ ದ್ವಾರಕಾಗೆ ಓಡೋಗಿರ್ತಾನೆ ಕೃಷ್ಣ, ಜರಾಸಂಧನಿಗೆ ಹೆದರಿ. ಯಾವ ರಾಜನು ಎಲ್ಲ ರಾಜರಿಗೂ ರಾಜನಾಗಿರುವನೋ ಮತ್ತು ಪ್ರಪಂಚದ ಸಕಲ ರಾಜ್ಯಗಳು ಯಾವಾತನ ಸ್ವಾಧೀನದಲ್ಲಿರುವವೋ ಅಂತಹವನೇ ಚಕ್ರವರ್ತಿ ಎಂದು ಕರೆಯಲ್ಪಡುವನು. ಧರ್ಮಜ, ಇಂದು ಅನೇಕ ರಾಜರು ಆ ಜರಾಸಂಧನ ಆಶ್ರಯದಲ್ಲಿರುತ್ತಾರೆ. ಮಹಾಪರಾಕ್ರಮಿಯಾದ ಶಿಶುಪಾಲನು ಜರಾಸಂಧನ ಸೇನಾಧಿಪತಿಯಾಗಿದ್ದಾನೆ. ಮಾಯಾ ಯುದ್ಧದಲ್ಲಿ ವಿಶೇಷ ಪರಿಶ್ರಮವನ್ನು ಪಡೆದಿರುವ ಮಹಾಪರಾಕ್ರಮಿಯಾದ ಕರುಷ ರಾಜನಾದ ದಂತವಕ್ತ್ರನು ಶಿಷ್ಯನು ಗುರುವಿನ ಆಶ್ರಯ ಪಡೆಯುವಂತೆ ಜರಾಸಂಧನ ಆಶ್ರಯವನ್ನು ಪಡೆದಿದ್ದಾನೆ. ಶೂರರಾದ ಹಂಸ, ಡಿಂಬಕರು, ದಂತವಕ್ತ್ರ, ಕರಭ, ಮೇಘವಾಹನ,
ಇವರುಗಳು ಜರಾಸಂಧನ ಆಶ್ರಿತರಾಗಿದ್ದಾರೆ. ನಿನ್ನ ತಂದೆಯ ಮಿತ್ರನಾದ ಭಗದತ್ತನ ಹೆಸರನ್ನು ಕೇಳಿರುವೆಯಲ್ಲವೇ? ಅವನಾದರೂ ಸಾಮಾನ್ಯನಲ್ಲ. ಅವನ ತಲೆಯಲ್ಲಿ ಮಣಿ ಇದೆಯೆಂದು ಹೇಳುತ್ತಾರೆ. ಅಸಾಧಾರಣ ಪರಾಕ್ರಮವುಳ್ಳ ಮುರ ಮತ್ತು ನರಕ ದೇಶಗಳನ್ನು ಆಳುವ ಭಗದತ್ತನು ಯವನ ರಾಜ್ಯವನ್ನು ವರುಣನಂತೆ ಪಶ್ಚಿಮ ದೇಶಗಳನ್ನು ಪರಿಪಾಲಿಸುತ್ತಿದ್ದಾನೆ. ಅಂತಹ ಪರಾಕ್ರಮಶಾಲಿಯು ಜರಾಸಂಧನಿಗೆ ಮಣಿದಿರುವನು. ಆದರೆ ಅವನು ಅಂತಃಕರಣದಲ್ಲಿ ನಿನ್ನ ಮೇಲೆ ಹೆಚ್ಚು ಸ್ನೇಹವನ್ನಿಟ್ಟಿರುತ್ತಾನೆ. ತಂದೆಯು ಮಗನನ್ನು ಪ್ರೀತಿಸುವಂತೆ ನಿನ್ನನ್ನು ಪ್ರೀತಿಸುತ್ತಾನೆ. ಕೆಲವು ಪಶ್ಚಿಮ ರಾಷ್ಟ್ರಗಳನ್ನು ಮತ್ತು ದಕ್ಷಿಣ ರಾಷ್ಟ್ರಗಳನ್ನು ಆಳುತ್ತಿರುವ ಕುಂತಿಭೋಜ ವಂಶ ಪ್ರದೀಪನಾದ ನಿನ್ನ ಸೋದರ ಮಾವನಾದ ಪುರುಜಿತನು ನಿನ್ನ ವಿಷಯದಲ್ಲಿ ಹೆಚ್ಚು ಅಭಿಮಾನವುಳ್ಳವನಾಗಿದ್ದಾನೆ. ಧರ್ಮಜ, ನನ್ನ ಪ್ರಕೃತಿಯೊಬ್ಬನು ಪೌಂಡ್ರಕ ವಾಸುದೇವನೆಂದೇ ಲೋಕದಲ್ಲಿ ವಿಖ್ಯಾತನಾಗಿದ್ದಾನೆ. ಅಂದರೆ ಶ್ರೀಕೃಷ್ಣನ ಥರನೇ ಕಾಣಿಸ್ಕೊಳ್ಳುವಂಥವನು. ದುರ್ಮತಿಯಾದ ಅವನು ತಾನೇ ಪರಮಾತ್ಮನ ಅವತಾರವೆಂದು ಹೇಳಿಕೊಳ್ಳುತ್ತಿದ್ದಾನೆ. ನನ್ನಂತೆಯೇ ಶಂಖಚಕ್ರಾದಿ ಲಾಂಛನಗಳನ್ನು ಧರಿಸುತ್ತಾನೆ. ಭೂಲೋಕದ ಪುರುಷೋತ್ತಮನೆಂದು ಹೇಳಿಕೊಳ್ಳುತ್ತಾನೆ. ಅವನು ವಂಗ, ಪುಂಡ್ರ, ಕಿರಾತರಿಗ ಅಧಿಪತಿಯು ಕಿರಾತರಿಗೆ ಅಂದರೆ ಈ ಕಡೆ ಬಂಗಾಲ್ ಸೈಡು ಅಧಿಪತಿಯು ಮಹಾಬಲಶಾಲಿಯೂ ಹೌದು. ಚೀದಿ ವಂಶಜನಾದ ಆ ದುರುಳನನ್ನು ನಾನು ಮೊದಲೇ ಸಂಹಾರ ಮಾಡದೆ ಬಿಟ್ಟೆನು. ಇಂದವನು ಜರಾಸಂಧನೊಡನೆ ಸೇರಿರುತ್ತಾನೆ. ಭೋಜರುಗಳಿಗೆ ಅಧಿಪತಿಯು ಭೀಷ್ಮಕ. ಅವನು ಇಂದ್ರನೊಡನೆ ಮೈತ್ರಿಯನ್ನು ಸಂಪಾದಿಸಿರುತ್ತಾನೆ. ಭೂಮಂಡಲದ 4ನೇ 1 ಭಾಗವೇ ಅವನ ಆಳ್ವಿಕೆಗೆ ಸೇರಿದೆ. ಅವನು ಚಾತುರ್ಯದಿಂದಲೇ ಪಾಂಡ್ಯರನ್ನು ಕ್ರತರನ್ನು ಕ್ರೈಶಿಕರನ್ನು ಗೆದ್ದಿರುವನು. ಅವನ ಸಹೋದರನ ಹೆಸರು ಆಕೃತಿ. ಪರಾಕ್ರಮದಲ್ಲಿ ಪರಶುರಾಮನಿಗೆ ಸಮಾನನು. ಮಾಗಧನಿಗೆ ಅವನು ಆಶ್ರಿತನಾಗಿರುವನು. ಆ ಇಬ್ಬರೂ ನಮಗೆ ಬಂಧುಗಳಾಗಬೇಕು. ಈ ಕಾರಣದಿಂದ ಅವರಿಗೆ ಹಿತವಾಗುವ ಕಾರ್ಯಗಳನ್ನೇ ನಾವು ಸರ್ವದಾ ಮಾಡುತ್ತಿರುವೆವು. ಹೀಗಿದ್ದರೂ ಅವರು ನಮ್ಮ ವಿಷಯದಲ್ಲಿ ಔದಾಸೀನ್ಯವನ್ನು ತಾಳಿ ನಮಗೆ ಅಪ್ರಿಯವನ್ನೇ ಮಾಡುತ್ತಿರುವರು. ಮೇಲಾಗಿ ತಮ್ಮ ಪರಾಕ್ರಮವೆಷ್ಟೆಂಬುದನ್ನು ಮನಗಾಣದೆ ತಮ್ಮ ವಂಶದ ಕೀರ್ತಿಯನ್ನು ಲೆಕ್ಕಿಸದೆ ಭೀಷ್ಮಕ ಮತ್ತು ಆಕೃತಿಗಳ ಜರಾಸಂಧನ ಕೀರ್ತಿಗೆ ಮರುಳಾಗಿ ಅವನ ಆಶ್ರಿತರಾಜರಾಗಿದ್ದಾರೆ. ಯುಧಿಷ್ಠಿರ, ಜರಾಸಂಧನು ಸಕಲರಿಗೂ ಭಯಂಕರನಾಗಿದ್ದಾನೆ. ಅವನಿಗೆ ಹೆದರಿ ಭೋಜವಂಶದ 18 ಪಂಗಡದವರು ಪಶ್ಚಿಮ ದಿಕ್ಕಿಗೆ ಓಡಿ ಹೋದರು. ಅವರೇ ಅಲ್ಲದೆ ಶೂರಸೇನರು, ಭದ್ರಕಾರರು, ಬೋಧರು, ಶಾಲ್ವರು, ಪಟ್ಟಚರರು, ಸುಸ್ಥಲರು, ಸುಕುಟರು, ಕುಲಿಂದರು, ಕುಂತಿಗಳು, ಶಾಲ್ವಯನರು ತಮ್ಮ ಸೋದರರಿಂದಲೂ ಮತ್ತು ಸೇವಕರಿಂದಲೂ ಸಮೇತರಾಗಿ ದಕ್ಷಿಣ ದಿಕ್ಕಿಗೆ ಪಲಾಯನ ಮಾಡಿದರು. ಅಂತೆಯೇ ದಕ್ಷಿಣ ಪಾಂಚಾಲದವರು, ಪೂರ್ವ ಕುಂತಿ ಪ್ರದೇಶದಲ್ಲಿದ್ದ ಕೋಸಲರು, ಮತ್ಸ್ಯರು ಇವರೆಲ್ಲರೂ ಜರಾಸಂಧನ ಭಯದಿಂದ ಉತ್ತರ ದೇಶವನ್ನು ತ್ಯಜಿಸಿ ದಕ್ಷಿಣಕ್ಕೆ ಹೋಗಿ ನೆಲೆಸಿದರು. ಕೆಲವು ವರ್ಷಗಳ ಹಿಂದೆ ಕಂಸನು ಯಾದವರನ್ನು ಪರಾಜಯಗೊಳಿಸಿ ಜರಾಸಂಧನ ಆಸ್ತಿ ಪ್ರಾಪ್ತಿ ಎಂಬಿಬ್ಬರ ಕುಮಾರಿಯರನ್ನು ಮದುವೆಯಾದನು. ಅವರು ಸಹದೇವನ ತಂಗಿಯರು. ಈ ವಿಧವಾದ ಸಂಬಂಧವನ್ನು ಬೆಳೆಸಿದ ನಂತರ ಕಂಸನು ಬಹಳವಾಗಿ ಕೊಬ್ಬಿ ಹೋದನು. ಅವನು ತನ್ನ ಸಂಬಂಧಿಗಳೆಲ್ಲರಿಗೂ ನಾನಾ ವಿಧವಾದ ಚಿತ್ರಹಿಂಸೆಯನ್ನು ಕೊಡಲು ಪ್ರಾರಂಭಿಸಿದನು. ಅವನ ಕಿರುಕುಳವನ್ನು ತಾಳಲಾರದೆ ಭೋಜವಂಶದ ಅರಸರು ನಮ್ಮನ್ನು ಆಶ್ರಯಿಸಿದರು. ಆ ಸಮಯದಲ್ಲಿ ನಾನು ಸಂಕರ್ಷನ ಸಹಾಯದಿಂದ ಸುತನು ಎಂಬ ಹೆಸರಿನ ಆಹುಕನ ಮಗಳನ್ನು ಅಕ್ರೂರನಿಗೆ ಕೊಟ್ಟು ಮದುವೆ ಮಾಡಿಸುವುದಲ್ಲದೆ ಕಂಸ ಸುನಾಮರಿಬ್ಬರನ್ನು ವಧಿಸಿ ನಮ್ಮ ಜ್ಞಾತಿ ಬಾಂಧವರೆಲ್ಲರಿಗೂ ಹಿತವನ್ನುಂಟು ಮಾಡಿದೆನು. ಅದರಿಂದಾಗಿ ತತ್ಕಾಲದಲ್ಲಿ ವೈರಿಯ ಉಪಶಮನವಾದರೂ ಕಂಸನ ಮಾವನಾದ ಜರಾಸಂಧನು ನಮ್ಮ ಮೇಲೆ ಯುದ್ಧಕ್ಕೆ ಸಿದ್ಧನಾದನು.
ಆ ಸಮಯದಲ್ಲಿ ನಾವೆಲ್ಲರೂ ಸೇರಿ ಪರ್ಯಾಲೋಚಿಸಿದೆವು. ಭಯಂಕರ ಶಸ್ತ್ರಾಸ್ತ್ರಗಳಿಂದ ಅವ್ಯಾಹತವಾಗಿ 300 ವರ್ಷಗಳ ಕಾಲ ಯುದ್ಧ ಮಾಡಿದರೂ ಜರಾಸಂಧನನ್ನು ಗೆಲ್ಲುವ ಸಾಧ್ಯತೆ ಇಲ್ಲವೆಂಬ ನಿರ್ಧಾರಕ್ಕೆ ಬಂದೆವು. ಶ್ರೀಕೃಷ್ಣನು ಯುದ್ಧ ಮಾಡಿದ್ರೂ ಕೂಡ 300 ವರ್ಷ ಆದರೂ ಕೂಡ ಜರಾಸಂಧನನ್ನು ಸೋಲಿಸೋದಕ್ಕಾಗ್ತಿರ್ಲಿಲ್ಲ ಅಂತ, ಅಷ್ಟು ಬಲವಂತ ಆಗಿಬಿಟ್ಟಿರ್ತಾನೆ. ಇದಕ್ಕೊಂದು ಕಾರಣವಿದೆ ಯುಧಿಷ್ಠಿರ. ಜರಾಸಂಧನಿಗೆ ಹಂಸ ಮತ್ತು ಡಿಂಬಕ ಎಂಬ ಇಬ್ಬರು ಮಿತ್ರರಿದ್ದರು. ಅವರು ಮಹಾಪರಾಕ್ರಮಿಗಳು, ದೇವತೆಗಳಂತೆ ಅಮರರಾಗಿಯೇ ಇದ್ದರು. ಅವರಿಬ್ಬರಿಗೂ ಸಾವೇ ಇಲ್ಲದಿರಬಹುದೆಂದು ನಾವೆಲ್ಲರೂ ಶಂಕಿತರಾಗಿದ್ದೆವು. ಅವರು ಯಾವ ವಿಧವಾದ ಶಸ್ತ್ರಾಸ್ತ್ರಗಳಿಂದಲೂ ಕೊಲ್ಲಲ್ಪಡತಕ್ಕವರಾಗಿರಲಿಲ್ಲ. ಹಂಸ, ಡಿಂಬಕರು ಮತ್ತು ಜರಾಸಂಧನು 3 ಲೋಕಗಳನ್ನು ಗೆಲ್ಲಬಲ್ಲರೆಂದು ನಾನು ಭಾವಿಸಿದ್ದೆನು. ಇದು ಕೇವಲ ನನ್ನ ಅಭಿಪ್ರಾಯವೆಂದು ತಿಳಿಯಬೇಡ. ಭೂವಲಯದ ಸಕಲ ರಾಜರು ಇದೇ ಅಭಿಪ್ರಾಯವುಳ್ಳವರಾಗಿದ್ದರು. ಇಂಥ ಜರಾಸಂಧನನ್ನು ಕರ್ಣ ಸೋಲಿಸಿರ್ತಾನೆ. ಕರ್ಣ ಎಷ್ಟು ಬಲವಂತ ಅಂತ ನಾವು ಅಂದ್ಕೋಬೇಕು. ಈಗ ಮತ್ತು ಭೀಮನೂ ಸೋಲ್ತಾನೆ. ಭೀಮ ಅಂದರೆ ಮಲ್ಲ ಯುದ್ಧದಲ್ಲಿ ಕೃಷ್ಣನ ಸಪೋರ್ಟಿಂದ ಸೋಲ್ತಾನೆ. ಅಂದರೆ ಜರಾಸಂಧ ಅಷ್ಟು ಪವರ್ಫುಲ್ ಆಗಿರ್ತಾನೆ. ಆದರೆ ಮರ್ತ್ಯರಾಗಿ ಹುಟ್ಟಿದ್ದ ಮೇಲೆ ಎಂದಾದರೊಂದು ದಿನ ಯಾವುದಾದರೂ ಕಾರಣದಿಂದ ಮೃತ್ಯುವನ್ನು ಅಪ್ಪಲೇಬೇಕಲ್ಲವೇ? ವೀರಾದಿ ವೀರರಾದ ಆ ಹಂಸ ಡಿಂಬಕರನ್ನು ಮೃತ್ಯು ದೇವತೆಯು ಹೇಗೆ ತನ್ನ ವಶಪಡಿಸಿಕೊಂಡಳೆಂಬ ವಿಷಯವನ್ನು ಹೇಳುವೆನು ಕೇಳು. ನಮ್ಮ ಶತ್ರು ಸಮೂಹದಲ್ಲಿ ಹಂಸನೆಂಬ ಮತ್ತೊಬ್ಬ ರಾಜನೂ ಇದ್ದನು. ಅವನ ಉಪಟಳವು ಹೆಚ್ಚಾಗಿದ್ದಿತು. ಅವನನ್ನು ಹೇಗಾದರೂ ಮಾಡಿ ಸಂಹರಿಸಬೇಕೆಂಬ ದೃಢ ನಿಶ್ಚಯದಿಂದ ನಮ್ಮಣ್ಣನಾದ ಬಲರಾಮನು ಅವನೊಡನೆ 18 ದಿನಗಳವರೆಗೆ ಹೋರಾಡಿ ಅವನನ್ನು ಸಂಹರಿಸಿದನು. ಹಂಸನು ಬಲರಾಮನಿಂದ ಸಂಹರಿಸಲ್ಪಟ್ಟನೆಂಬ ವಾರ್ತೆಯು ದೇಶ ವಿದೇಶಗಳೆಲ್ಲ ಹರಡಿತು. ಹಂಸನು ಯುದ್ಧದಲ್ಲಿ ಮಡಿದನೆಂಬ ವಾರ್ತೆಯನ್ನು ಕೇಳಿದೊಡನೆಯೇ ಡಿಂಬಕನಿಗೆ ಅತಿಯಾದ ದುಃಖವಾಯಿತು. ಬಲರಾಮನಿಗೆ ಹಂಸನನ್ನು ಸಂಹರಿಸಲು ಸಾಧ್ಯವಾಯಿತೆ ಎಂಬ ವಿವೇಚನೆಯನ್ನು ಮಾಡದೆ ಹಂಸನು ತೀರಿ ಹೋದ ನಂತರ ತಾನು ಉಳಿಯಲಾರನೆಂದು ಡಿಂಬಕನು ನಿಶ್ಚಯಿಸಿ ಯಮುನೆಯಲ್ಲಿ ಬಿದ್ದು ಹಸುವನ್ನು ನೀಗಿಕೊಂಡನು. ಡಿಂಬಕನು ತನ್ನ ಮೇಲಿನ ಅಂತಃಕರಣದ ಕಾರಣದಿಂದ ಯಮುನೆಯಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಕೊಂಡನೆಂಬ ವಿಷಯವು ಹಂಸನಿಗೆ ತಿಳಿಯಿತು. ತನಗಾಗಿ ಡಿಂಬಕನು ಪ್ರಾಣತ್ಯಾಗ ಮಾಡಿರುವುದರಿಂದ ಅವನನ್ನು ಬಿಟ್ಟು ತಾನು ಭೂಮಿಯಲ್ಲುಳಿಯಲಾರದೆಂದು ನಿಶ್ಚಯಿಸಿ ಹಂಸನೂ ಯಮುನೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡನು. ಒಳ್ಳೆ ಫ್ರೆಂಡ್ಸ್ ಇವರು ನೋಡಿ. ಅವನು ಸತ್ತ ಅಂತ ಇವರು ಸತ್ತು. ಈ ರೀತಿಯಾಗಿ ಇಬ್ಬರೂ ಪ್ರಾಣ ತೊರೆದರು. ಮೃತ್ಯುವಿನ ಪವಾಡವು ಹೇಗಿದೆ ಎಂಬುದನ್ನು ನೋಡಿದೆಯಾ ಯುಧಿಷ್ಠಿರ? ತನ್ನ ಎಡ ಬಳ ತೋಳುಗಳಂತಿದ್ದ ಹಂಸ ಡಿಂಬಕರು ಯಮುನೆಯಲ್ಲಿ ಬಿದ್ದು ಹಸುವನ್ನು ತೊರೆದರೆಂದು ತಿಳಿದು ಜರಾಸಂಧನು ಮುಂದೇನು ಮಾಡಬೇಕೆಂಬುದನ್ನು ತಿಳಿಯದೆ ತನ್ನ ನಗರಿಗೆ ಹಿಂದಿರುಗಿದನು. ಜರಾಸಂಧನು ಹೊರಟು ಹೋದನೆಂದು ತಿಳಿದೊಡನೆಯೇ ನಾವೆಲ್ಲರೂ ಆನಂದಭರಿತರಾಗಿ ಮಧುರೆಯಲ್ಲಿಯೇ ವಾಸ ಮಾಡತೊಡಗಿದೆವು. ಮಧುರ ಅಂದರೆ ಇಲ್ಲಿ ಬೃಂದಾವನದಲ್ಲಿ. ಆದರೆ ಶತ್ರುವಿನ ನಿರ್ಗಮನದಿಂದ ನಮಗುಂಟಾಗಿದ್ದ ಆನಂದವು ಹೆಚ್ಚು ಕಾಲ ಉಳಿಯಲಿಲ್ಲ. ಜರಾಸಂಧನ ಮಗಳು ತನ್ನ ತಂದೆಯ ಬಳಿಗೆ ಹೋಗಿ ರೋದನ ಮಾಡುತ್ತಾ, ನನ್ನ ಗಂಡನಾದ ಕಂಸರಾಜನನ್ನು ಸಂಹರಿಸಿದವನ ಪತ್ನಿಗೂ ನನ್ನಂತೆಯೇ ದುಃಖವನ್ನುಂಟು ಮಾಡದೆ ಕುಳಿತಿರುವೆಯಲ್ಲ ತಂದೆಯೇ, ಒಡನೆಯೇ ಹೋಗಿ ಅವನನ್ನು ಸಂಹರಿಸು, ಅಲ್ಲಿಯವರೆಗೂ ನನ್ನ ಮನಸ್ಸಿಗೆ ಶಾಂತಿಯೂ ಸಿಗದು ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಾ ಹೇಳಿದಳು. ಗೂಢಚಾರರಿಂದ ಆ ವಾರ್ತೆಯನ್ನು ತಿಳಿದ ನಾವು ಮುಂದಾಗುವ ಪರಿಣಾಮವನ್ನು ಸಮಾಲೋಚಿಸಿ ಚಿಂತೆಗೊಳಗಾಗದೆ ನಮ್ಮಲ್ಲಿದ್ದ ಐಶ್ವರ್ಯದಲ್ಲಿ ಎಷ್ಟು ಸಾಧ್ಯವೋ, ಯಾವುದು ಅತಿ ಮುಖ್ಯವೋ ಅವುಗಳನ್ನು ಮಾತ್ರವೇ ಸಂಗ್ರಹಿಸಿಕೊಂಡು ನಮ್ಮ ಬಂಧು ದಾಯಾದರ ಸಮೇತರಾಗಿ ಜರಾಸಂಧನು ಬಂದು ಬಿಡುವನೆಂಬ ಭಯದ ಕಾರಣದಿಂದ ಪಶ್ಚಿಮ ದಿಕ್ಕಿನ ಕಡೆಗೆ ಪಲಾಯನ ಮಾಡಿದೆವು. ಅದಕ್ಕೆ ಶ್ರೀಕೃಷ್ಣನಿಗೆ ರಣಚೋರ್ ದಾಸ್ ಅಂತಾರೆ. ಅಂದರೆ ಯುದ್ಧರಂಗವನ್ನು ಬಿಟ್ಟು ಓಡೋಗಿರೋ ಹೆದರ್ಪುಕ್ಕಳ ಅಂತ ಆ ಹೆಸರು ಕೂಡ ಇದೆ ಭಗವಂತನಿಗೆ. ಅದಕ್ಕೆ ಶಿವಾಜಿ ಮಹಾರಾಜ್ಗೆ ಅವ್ರ ಗುರುಗಳು ಬೋಧನೆ ಮಾಡುವಾಗ ಹೇಳ್ತಾರೆ,
ಅವತಾರ ಪುರುಷನಾದ ಕೃಷ್ಣನೇ ಯುಕ್ತಿಯನ್ನು ಬಳಸಿ ಯಾವ ಸಮಯದಲ್ಲಿ ಯುದ್ಧ ಮಾಡಬೇಕು, ಯಾವ ಸಮಯದಲ್ಲಿ ಯುದ್ಧ ಮಾಡುವುದಂತ ಪಲಾಯನ ಮಾಡಿ ಹೇಗೆ ಜೀವನ ನಡೆಸಬೇಕು, ಹೇಗೆ ಯುದ್ಧ ಮಾಡಬೇಕು ಅನ್ನೋದು ತೋರಿಸ್ಕೊಟ್ಟಿದ್ದಾನೆ. ಸುಮ್ಮನೆ ಅಹಂಕಾರದಲ್ಲಿ ಇದ್ಕೊಂಡೆ ನಾನು ಹಿಂದೆ ಹೋಗೋದಿಲ್ಲ, ನಾನು ಹಿಂದೆ ಹೋದರೆ ಅವಮಾನ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಯುದ್ಧದಲ್ಲಿ ಸತ್ತೋದ್ರೆ ಅದು ಮೂರ್ಖತ್ವವೇ ಆಗುತ್ತೆ. ಅದಕ್ಕೆ ಶಿವಾಜಿ ಮಹಾರಾಜ್ ಫುಲ್ಲು ಕೃಷ್ಣನ ಥರನೇ ಪ್ಲ್ಯಾನ್ಗಳಾಕಿ ಓಡೋಗೋದು, ತಪ್ಪಿಸ್ಕೊಳ್ಳೋದು ಮತ್ತು ಯುದ್ಧ ಮಾಡೋದು ಎಲ್ಲ ಪ್ರಕಾರದಲ್ಲಿ ಮಾಡಿದ್ದಕ್ಕೆ ಇವತ್ತು ಅಷ್ಟು ನಾವು ಸನಾತನ ಧರ್ಮ ಉಳಿದಿರೋದು. ಆದ್ದರಿಂದ ಪರಿಸ್ಥಿತಿಗಳು ಹಂಗೆ ಬರ್ತಾವೆ. ಅವತಾರ ಪುರುಷರಿಗೆ ಅಂಥ ಪರಿಸ್ಥಿತಿಗಳು ಬಂದಾಗ ನಾವೆಷ್ಟು ಒಂದು ಸ್ವಲ್ಪ ದುಃಖ ಬಂದರೆ ತಡೆಯೋದಕ್ಕಾಗ ಯಾಕೆ ನಮ್ಗೆ ಹಿಂಗೆ ಆಗ್ತಾಯಿದೆ ಅಂತ. ಕೃಷ್ಣನಿಗೆ ಎಷ್ಟು ಅವಮಾನ ಆಗಿರಬೇಕು, ಎಷ್ಟು ಅವಮಾನ ಮಾಡಿ ಕರೀತಾನೆ. ನನ್ನ ನನಗೆ ಹೆದರಿ ಓಡೋಗಿದ್ದವನೇ ಹಂಗೆ ಹಿಂಗೆ ಅಂತೆಲ್ಲ ಅವಮಾನ ಮಾತಂದ್ರೆ ನಾನು ಕ್ಷತ್ರಿಯನಾದ ಹೆಂಗೆ ತಡೆಯೋದಕ್ಕಾಗುತ್ತೆ. ಆದರೂ ಕೂಡ ಅವೆಲ್ಲ ಸಹನೆ ಮಾಡಬೇಕಾಗುತ್ತೆ, ಸಮಯ ನೋಡಬೇಕಾಗುತ್ತೆ. ಯುಧಿಷ್ಠಿರ, ರೈವತಕ ಪರ್ವತದ ತಪ್ಪಲಿನಲ್ಲಿ ಅತಿ ಸುಂದರವಾದ ಕುಶಸ್ಥಲಿ ಎಂಬ ಪಟ್ಟಣವಿದೆ. ಅಲ್ಲಿಗೆ ಹೋಗಿ ನಾವೆಲ್ಲರೂ ನೆಲೆಸಿದೆವು. ಆ ನಗರಿಯ ಕೋಟೆ ಕೊತ್ತಲಗಳನ್ನು ಬಹಳ ಭದ್ರವಾಗಿ ಕಟ್ಟಿದೆವು. ದೇವತೆಗಳಿಗೂ ಕೂಡ ನಗರಿಯನ್ನು ಪ್ರವೇಶಿಸಲು ಸಾಧ್ಯವಿಲ್ಲದಷ್ಟು ಭದ್ರವಾಗಿ ನಿರ್ಮಿಸಿರುವೆವು. ಆ ಕೋಟೆಯೊಳಗೆ ನಿಂತು ಹೆಂಗಸರು ಕೂಡ ಯುದ್ಧ ಮಾಡಿ ಶತ್ರುಗಳನ್ನು ಪರಾಜಯಗೊಳಿಸಬಹುದು. ಇನ್ನೂ ವೃಷ್ಣಿವೀರರ ವಿಷಯದಲ್ಲಿ ಹೇಳುವುದೇನಿದೆ. ನಾವೀಗ ಯಾವ ವಿಧವಾದ ಈತಿಬಾಧೆಗಳು ಇಲ್ಲದೆ ಆ ಸುಂದರ ನಗರಿಯಲ್ಲಿ ವಾಸ ಮಾಡುತ್ತಿದ್ದೇವೋ. ದುರ್ಗಮವಾದ ಕೋಟೆಯೊಳಗಿದ್ದ ಯದುವಂಶದ ರಾಜಕುಮಾರರು ಜರಾಸಂಧನ ಭಯವು ಇನ್ನಿಲ್ಲವೆಂಬ ಭರವಸೆಯಿಂದ ಆನಂದಭರಿತರಾಗಿದ್ದರು. ಯುಧಿಷ್ಠಿರ, ನಾವೆಲ್ಲರೂ ಮಹಾಪರಾಕ್ರಮಿಗಳೇ ಆಗಿರುತ್ತೇವೆ. ಆದರೂ ಜರಾಸಂಧನ ಭಯದಿಂದಾಗಿ ಮಥುರೆಯನ್ನು ಬಿಟ್ಟು 3 ಯೋಜನಗಳಷ್ಟು ಉದ್ದವಾಗಿರುವ ರೈವತಕ ಪರ್ವತಕ್ಕೆ ಹೋಗಿ ಸೇರಿಕೊಂಡಿರುವೆಂದ ಮೇಲೂ ಜರಾಸಂಧನ ಪರಾಕ್ರಮವೆಷ್ಟೆಂಬುದನ್ನು ನೀನೇ ಊಹಿಸಬಹುದಾಗಿದೆ. 3 ಯೋಜನಗಳ ಪರ್ವತದ ಪಂಕ್ತಿಯಲ್ಲಿ ಪ್ರತಿಯೊಂದು ಯೋಜನದ ಮಧ್ಯದಲ್ಲೂ 21 ಸೇನಾ ನೆಲೆಗಳನ್ನು ಸ್ಥಾಪಿಸಿರುತ್ತೇವೆ. ಒಂದೊಂದು ಯೋಜನದ ಎಳ್ಳೆಯಲ್ಲಿಯೂ ದೊಡ್ಡ ದೊಡ್ಡ ಮಹಾದ್ವಾರಗಳನ್ನು 100 ಉಪದ್ವಾರಗಳನ್ನು ನಿರ್ಮಿಸುತ್ತಿರುತ್ತೇವೆ. ಆ 100 ಉಪದ್ವಾರಗಳಲ್ಲಿಯೂ ಮಹಾಪರಾಕ್ರಮಿಗಳಾದ ಯೋಧರು ಸದಾಕಾಲದಲ್ಲಿಯೂ ಕಾವಲಿರುತ್ತಾರೆ. ಯುದ್ಧದಲ್ಲಿ ಅಪ್ರತಿಮರೆನಿಸಿದ ಯಾದವರು 18 ಒಳಪಂಗಡಗಳ ಕ್ಷತ್ರಿಯರು ನಗರದ ರಕ್ಷಣೆಯಲ್ಲಿ ಸಿದ್ಧರಾಗಿ ನಿಂತಿದ್ದಾರೆ. ಧರ್ಮಜ, ನಮ್ಮ ಜ್ಞಾತಿ ಬಾಂಧವರ ಸಂಖ್ಯೆಯು 18,000ವಾಗುತ್ತದೆ. ಆಹುಕನೊಬ್ಬನಿಗೆ ದೇವಸಮಾನರಾದ 100 ಮಂದಿ ಮಕ್ಕಳಿದ್ದಾರೆ. ಅನುಜ ಸಹಿತನಾದ ಚಾರುದೇಶ್ನ, ಚಕ್ರದೇವ, ಸಾತ್ಯಕಿ, ನಾನು, ನಮ್ಮಣ್ಣ ಬಲದೇವ, ನನ್ನ 2 ಮಕ್ಕಳು ಸಾಂಬ ಮತ್ತು ಪ್ರದ್ಯುಮ್ನರು, ಈ 7 ಮಂದಿ ಅತಿರಥರಿದ್ದೇವೆ. ಕೃತವರ್ಮ, ಅನಾದೃಷ್ಟಿ, ಸಮಿಕ, ಸಮಿತಿಂಜಯ, ಕಂಕ, ಶಂಕು ಮತ್ತು ಕುಂತಿ, ಈ 7 ಮಂದಿ ಮಹಾರಥರು ನಮ್ಮಲ್ಲಿರುತ್ತಾರೆ. ಮಹಾಪರಾಕ್ರಮಿಯಾದ ಅಂಧಕಭೋಜ ಮತ್ತು ಅವನ 2 ಮಕ್ಕಳು ನಮ್ಮ ವಂಶಕ್ಕೆ ಸೇರಿದವರಾಗಿರುತ್ತಾರೆ. ಅವರೆಲ್ಲರೂ ಸಿಡಿಲಿನಂತಹ ಪರಾಕ್ರಮವುಳ್ಳವರಾಗಿರುತ್ತಾರೆ. ಆ ಮಹಾರಥರೆಲ್ಲರೂ ಕುಶಸ್ಥಲಿಯ ಮಧ್ಯದಲ್ಲಿ ವೃಷ್ಣಿಕುಲದವರೊಡನೆ ಸೇರಿಕೊಂಡಿದ್ದಾರೆ. ಇದರಿಂದಾಗಿ ಜರಾಸಂಧನ ಶೌರ್ಯವೆಷ್ಟೆಂಬುದನ್ನು ನೀನು ಊಹಿಸಬಹುದಾಗಿದೆ. ಭಾರತ, ನೀನೊಬ್ಬನೇ ನಿಶ್ಚಯವಾಗಿಯೂ ಚಕ್ರವರ್ತಿಯಾಗಲು ಅರ್ಹನು. ಭೂಮಂಡಲದ ಎಲ್ಲ ರಾಜರ ಮೇಲೆಯೂ ಸಾರ್ವಭೌಮತ್ವವನ್ನು ಸ್ಥಾಪಿಸುವುದು ನಿನಗೆ ಯುಕ್ತವಾಗಿದೆ. ಆದರೆ ಜರಾಸಂಧನು ಎಲ್ಲಿಯವರೆಗೂ ಜೀವಿಸಿರುವನೋ ಅಲ್ಲಿಯವರೆಗೂ ರಾಜಸೂಯ ಯಾಗವನ್ನು ಮಾಡುವ ಅಥವಾ ಭೂಮಂಡಲದಲ್ಲಿ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಆಶಯವು ಕೈಗೂಡಲಾರದೆಂಬುದೇ ನನ್ನ ನಿಶ್ಚಿತ ಅಭಿಪ್ರಾಯವಾಗಿದೆ. ಯಾರೂ ಶತ್ರುಗಳೇ ಇರಬಾರ್ದು ರಾಜಸೂಯ ಯಾಗ ಮಾಡಬೇಕಂದ್ರೆ. ಸಿಂಹವು ಆನೆಗಳನ್ನು ಕೊಂದು ಪರ್ವತದ ಗುಹೆಗಳಲ್ಲಿಡುವಂತೆ ಜರಾಸಂಧನು ಅನೇಕ ರಾಜರನ್ನು ಸೆರೆ ಹಿಡಿದು ತನ್ನ ರಾಜ್ಯದ ಕಾರಾಗೃಹದಲ್ಲಿಟ್ಟಿರುತ್ತಾನೆ. ಸುಮಾರು ಜನನ ಜೈಲಲ್ಲಿಟ್ಟಿರ್ತಾನೆ. ರಾಜರೆಲ್ಲರನ್ನು ಗೆದ್ದು ಅವರನ್ನು ಯಜ್ಞ ಪಶುಗಳನ್ನಾಗಿ ಮಾಡಿ
ಯಾಗ ಮಾಡಬೇಕೆಂಬುದೇ ಅವನ ಆಶಯವೂ ಆಗಿದೆ. ಯಜ್ಞದಲ್ಲಿ ಅವರನ್ನು ಬಲಿ ಕೊಡ್ತಾ ಇರ್ತಾರೆ, ಪಶು ಕುರಿಗಳನ್ನು ಬಲಿ ಕೊಡೋ ಜಾಗದಲ್ಲಿ. ಅದಕ್ಕಾಗಿ ದೇವದೇವನಾದ ಉಮಾಪತಿಯನ್ನು ಉಗ್ರ ತಪಸ್ಸಿನಿಂದ ಒಲಿಸಿಕೊಂಡಿರುತ್ತಾನೆ. ತಪಸ್ಸು ಮಾಡಿರ್ತಾನವನು, ಅದಕ್ಕೆ ಅಷ್ಟು ಬಲ. ಉಮಾಪತಿಯ ಅನುಗ್ರಹದಿಂದಲೇ ಅವನಿಗೆ ಸಕಲ ರಾಜರನ್ನು ಪರಾಜಿತರನ್ನಾಗಿ ಮಾಡಲು ಶಕ್ಯವಾಗಿದೆ. ರಾಜರೆಲ್ಲರನ್ನೂ ಗೆದ್ದು ಸೆರೆ ಹಿಡಿದು ತಂದು ತನ್ನ ದೇಶದ ಸೆರೆಮನೆಗಳನ್ನು ತುಂಬಿಬಿಟ್ಟಿದ್ದಾನೆ. ನಾವು ಸಹ ಅವನ ಭಯದಿಂದಲೇ ಮಥುರೆಯನ್ನು ಬಿಟ್ಟು ದ್ವಾರಾವತಿಗೆ ಪಲಾಯನ ಮಾಡಿದೆವು. ಆದುದರಿಂದ ನಿನಗೆ ರಾಜಸೂಯ ಯಾಗ ಮಾಡುವ ಆಶಯವಿರುವುದಾದರೆ ಮೊದಲು ನೀನು ಜರಾಸಂಧನು ಸೆರೆ ಹಿಡಿದಿರುವ ರಾಜರೆಲ್ಲರ ಬಂಧ ವಿಮೋಚನೆ ಮಾಡಿಸಬೇಕು ಮತ್ತು ಜರಾಸಂಧನನ್ನು ಯಮಪುರಿಗೆ ಕಳುಹಿಸಬೇಕು. ಹಾಗೆ ಮಾಡದಿದ್ದರೆ ನಿನ್ನ ಆಶಯವು ಖಂಡಿತವಾಗಿಯೂ ಪೂರ್ಣವಾಗುವುದಿಲ್ಲ. ಕಡೆಯ ಮಾತನ್ನು ಹೇಳುವೆನು ಕೇಳು ಯುಧಿಷ್ಠಿರ. ನೀನು ರಾಜಸೂಯ ಯಾಗವನ್ನು ಮಾಡಬೇಕಾದರೆ ಮೊದಲು ಈ ಕಾರ್ಯವನ್ನು, ಜರಾಸಂಧನ ವಧೆಯನ್ನು ಮಾಡಬೇಕು. ಬೇರೆ ಉಪಾಯವೇ ಇಲ್ಲ. ಇದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಧರ್ಮಜ, ನೀನು ಸಕಲವನ್ನು ಪರ್ಯಾಲೋಚಿಸಿ ನಿನ್ನ ನಿರ್ಧಾರವೇನೆಂಬುದನ್ನು ತಿಳಿಸು ಅಂತ ಹೇಳ್ತಾನೆ. ಮಹಾಬಾಹುವೇ ಪಾರೀಕ್ಷಿತ, ಯುಧಿಷ್ಠಿರನು ವಾಸುದೇವನಿಗೆ ಹೇಳುತ್ತಾನೆ, ಶ್ರೀಕೃಷ್ಣ, ಇದುವರೆಗೆ ಯಾರೂ ನನಗೆ ತಿಳಿಯಪಡಿಸದಿದ್ದ ಅನೇಕ ವಿಷಯಗಳನ್ನು ನೀನು ಹೇಳಿರುವೆ. ಸಂಶಯಗಳನ್ನು ನಿವಾರಣೆ ಮಾಡುವ ಸಾಮರ್ಥ್ಯವು ನಿನಗೊಬ್ಬನಿಗಲ್ಲದೆ ಮತ್ಯಾರಿಗೂ ಇರುವುದಿಲ್ಲ. ಪ್ರತಿಯೊಂದು ದೇಶದಲ್ಲಿಯೂ ರಾಜರಿರುತ್ತಾರೆ, ಆದರೆ ಅವರೆಲ್ಲರೂ ತಮ್ಮ ಪ್ರಿಯವಾಗುವ ಕಾರ್ಯಗಳನ್ನು ಮಾಡಿಕೊಳ್ಳಲು ಆಸಕ್ತರಾಗಿರುತ್ತಾರೆ. ಆ 100 ಮಂದಿ ರಾಜರಲ್ಲಿ ಯಾರೂ ಸಮ್ರಾಟ್ ಎಂಬ ಕೀರ್ತಿಯನ್ನು ಪಡೆದಿರುವುದಿಲ್ಲ. ಕೃಷ್ಣ, ನಿಶ್ಚಯವಾಗಿಯೂ ಸಮ್ರಾಟ್ ಎಂಬ ಹೆಸರನ್ನು ಪಡೆಯುವುದು ಬಹಳ ಕಷ್ಟ ಸಾಧ್ಯವಲ್ಲವೇ? ತುಂಬ ಕಷ್ಟ ಅದು. ಬಟ್ ಈ ಪಾಂಡು ವಂಶದಲ್ಲೇ ಮುಂಜೆ ಪಾಂಡು ಸಮ್ರಾಟ್ ಆಗಿರ್ತಾನೆ, ಅವ್ರ ಪೂರ್ವ ರಾಜ. ಇವ್ರ ವಂಶದಲ್ಲಿ ಹೆಚ್ಚು ಜನ ಸಮ್ರಾಟ್ ಆಗಿರ್ತಾರೆ. ಈಗ ಯುಧಿಷ್ಠಿರ ಕೂಡ ಸಮ್ರಾಟ್ ಆಗ್ತಾನೆ. ಆತ ಒಬ್ಬನೇ ರಾಜ ಇರ್ತಾನೆ ಪ್ರಪಂಚಕ್ಕೆಲ್ಲ. ಈಗ ಯಾರು ಆಗೋದಕ್ಕೆ ಸಾಧ್ಯ ಇಲ್ಲ. ಈಗೆಲ್ಲ ಬಾಂಬುಗಳು ಇವು ಬಂದಿದ್ದಾವೆ, ಯಾರಿಗವನೇ ರಾಜ ಇವಾಗ. ಇತರ ಪರಾಕ್ರಮವೆಷ್ಟೆಂಬುದನ್ನು ತಿಳಿದಿರುವವನು ಹೇಗೆ ತಾನೇ ಸ್ವಬಲವನ್ನು ಪ್ರಶಂಸೆ ಮಾಡಿಕೊಳ್ಳುವನು? ಪ್ರಬಲರಾದ ತನ್ನ ಶತ್ರುಗಳಿಂದಲೇ ಯಾವನು ಪ್ರಶಂಸಿಸಲ್ಪಡುವನೋ ಅಂತಹವನೇ ನಿಶ್ಚಯವಾಗಿಯೂ ಪರಾಕ್ರಮಿಯೂ ಮತ್ತು ಪೂಜಾರ್ಹನು. ವೃಷ್ಣಿಕುಲಾವತಂಸ, ಈ ಭೂಲೋಕವು ಬಹು ವಿಸ್ತಾರವಾಗಿದೆ ಮತ್ತು ಅನೇಕ ವಿಧವಾದ ರತ್ನಗಳಿಂದ ರಾಜಶ್ರೇಷ್ಠರಿಂದ ಸಮುದ್ರವಾಗಿದೆ. ಈ ವಿಶಾಲವಾದ ಪ್ರಪಂಚದ ಪರ್ಯಟನೆಯಿಂದ ಮಾತ್ರವೇ ನಮಗೆ ನಾನಾ ದೇಶಗಳ ಮತ್ತು ಅರಸರ ವಿಷಯಗಳು ತಿಳಿಯುವವು. ಅವರ ಪರಾಕ್ರಮಗಳ ಅರಿವು ನಮಗುಂಟಾಗುವುದು. ನಾವೇ ಮಹಾಪರಾಕ್ರಮಿಗಳೆಂಬ ಭ್ರಾಂತಿಯು ನಮಗಿದ್ದಿತು. ನೀನು ವಿಷಯಗಳೆಲ್ಲವೂ ಕೂಲಂಕುಷವಾಗಿ ಹೇಳಿದ ನಂತರ ನಮಗಿಂತಲೂ ಹೆಚ್ಚಿನ ಪರಾಕ್ರಮಿಗಳು ಅನೇಕರಿದ್ದಾರೆಂಬ ಅರಿವಾಯಿತು. ಕೃಷ್ಣ, ಕಷ್ಟಸಾಧ್ಯವಾದ ಆಶೋತ್ತರಗಳನ್ನು ಹೊಂದುವುದಕ್ಕಿಂತಲೂ ಮನಸ್ಸಿಗೆ ಶಾಂತಿಯನ್ನು ತಂದುಕೊಳ್ಳುವುದೇ ಉತ್ತಮವೆಂದು ನನಗನಿಸುತ್ತದೆ. ಇಲ್ಲೇ ಮೀಟ್ರ್ ಡೌನ್ ಆಗ್ತಾಯಿದೆ. ಕೃಷ್ಣನ ಕೈಯಲ್ಲಿ ಆಗದೆ ಇರೋಂಥದ್ದು ನನ್ನ ಕೈಲಾಗುತ್ತಾ ಅಂತ. ಶ್ರಮದಿಂದಲೇ ನಮಗೆ ಕ್ಷೇಮ ಉಂಟಾಗುತ್ತದೆ. ರಾಜಸೂಯ ಯಾಗವನ್ನು ಪ್ರಾರಂಭಿಸಿದರೆ ಅದರ ಫಲವನ್ನು ಅನುಭವಿಸಲಾರನೆಂದೇ ನನಗೆ ಭಾಸವಾಗುತ್ತದೆ. ರಾಜಸೂಯ ಯಾಗ ಬಿಡಿ, ಇಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಬುಗುಲಾಗ್ತಾ ಇರುತ್ತೆ. ಎಲ್ಲಿಂದ ರೊಕ್ಕ ಬರಬೇಕು, ಎಲ್ಲಿ ಲಕ್ಷಗಳು ಖರ್ಚು, ಎಲ್ಲಿ ಕೊಡಬೇಕು, ಏನು ಕೊಡಬೇಕು ಅಂತ. ಅಷ್ಟು ದೊಡ್ಡ ರಾಜಸೂಯ ಯಾಗ ಅಂದರೆ ಯುದ್ಧ ಕೂಡ ಮಾಡಬೇಕು. ಆದರೆ ಈ ಸಭಾಸದರು ಸರ್ವರಾಜರನ್ನು ಜಯಿಸಲು ನಾವು ಸಮರ್ಥರಾಗಿರುವೆವೆಂದು ಅಭಿಪ್ರಾಯಪಡುತ್ತಾರೆ. ಮುಂದೆ ಯಾವಾಗಲಾದರೂ ನಮ್ಮ ಕುಲದಲ್ಲಿ ಮಹಾಪರಾಕ್ರಮಿಯಾದವನು, ಸಮ್ರಾಟ್ ಪದವಿಗೆ ಅರ್ಹನಾದವನು ಹುಟ್ಟಬಹುದು ಎಂದು ನಾನು ಅಭಿಪ್ರಾಯಪಡುತ್ತೇನೆ. ಅಂದರೆ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತಿಲ್ಲ ನಿರುತ್ಸಾಹ ಪಡ್ತಾ ಇದ್ದಾನೆ ಯುಧಿಷ್ಠಿರ. ಏಕೆಂದರೆ ಜರಾಸಂಧನ ವಿಷಯವಾಗಿ ನೀನು ಹೇಳುವುದನ್ನು ಕೇಳಿ ನಾನು ಭಯಪಟ್ಟಿದ್ದೇನೆ. ಅವನು ದುರುಳುತನವನ್ನು ನಮ್ಮಿಂದಲೂ ದಮನ ಮಾಡಲು ಸಾಧ್ಯವಿಲ್ಲವೆಂಬ ನಿಶ್ಚಯಕ್ಕೆ ಬಂದಿರುತ್ತಾನೆ. ಬಟ್ ಅರ್ಜುನನಿಗೂ ಭೀಮನಿಗೆ ಯಾರಂದ್ರೂ ಲೆಕ್ಕ ಇರೋದಿಲ್ಲ.
ಅರ್ಜುನನಾದರೂ ಸ್ವಲ್ಪ ಅಲ್ಲಲ್ಲಿ ಸ್ವಲ್ಪ ಕಡಿಮೆ ಆಗ್ತಾನೆ, ಭೀಮನಂತೂ ಯಾರೇ ಆದರೂ ಪರವಾಗಿಲ್ಲ ಯುದ್ಧ ಮಾಡೋಣ ಅಂತ ಹೋಗ್ತಾ ಇರ್ತಾನೆ. ಅಶ್ವತ್ಥಾಮ ಬ್ರಹ್ಮಾಸ್ತ್ರ ನಾರಾಯಣಾಸ್ತ್ರ ಬಿಟ್ಟರೂ ಕೂಡ ತಲೆ ಬಗ್ಗಿರೋದಿಲ್ಲ. ಕೃಷ್ಣ ಅರ್ಜುನ ಓಡೋಗಿ ಕೆಳಗಡೆ ಬೀಳಿಸ್ತಾರೆ. ನಾರಾಯಣಾಸ್ತ್ರ ಬಿಟ್ಟಾಗ ನಮಸ್ಕಾರ ಮಾಡಿ ಕೆಳಗಡೆ ಮಲ್ಕೊಂಡ್ಬಿಟ್ರೆ ಬಿಟ್ಬಿಡುತ್ತೆ. ಯಾರಾದರೂ ನಿಂತಿದ್ರೆಗನ ಕತ್ತರಿಸ್ಕೊಂಡು ಹೋಗ್ಬಿಡ್ತಾ ಇರುತ್ತೆ ಅದು. ಆ ಥರ ಮಹಾನುಭಾವನೆ, ನಾನು ನಿಶ್ಚಯವಾಗಿಯೂ ದುರ್ಬಲನು. ನಿನ್ನ ಭುಜಬಲದ ಆಶ್ರಯವನ್ನು ಅವಲಂಬಿಸಿ ನಾನಿದ್ದೇನೆ. ನಮಗೆ ಆಶ್ರಯಭೂತನಾದ ನೀನೇ ಜರಾಸಂಧನಿಗೆ ಹೆದರಿರುವಾಗ ನಮ್ಮಂಥವರು ಅವನ ವಿಷಯದಲ್ಲಿ ಭೀತರಾಗುವುದು ಸ್ವಾಭಾವಿಕವೇ ಆಗಿದೆಯಲ್ಲವೇ? ನನಗೆ ಆಶ್ರಯದಾತನಾದ ನಿನಗಿಂತಲೂ ಹೆಚ್ಚು ಪರಾಕ್ರಮವುಳ್ಳ ಜರಾಸಂಧನು ನನಗೆ ಸಮಾನನಾದವನೆಂದು ನಾನು ಹೇಗೆ ತಾನೇ ಭಾವಿಸಲಿ? ಮಾಧವ, ನಿನ್ನಿಂದ ಪರಾಜಿತನಾಗದೆ ಅಥವಾ ಕೊಳ್ಳಲ್ಪಡದೆ ಇರುವ ಜರಾಸಂಧನು ಬಲರಾಮನಿಂದಾಗಲಿ ಭೀಮಸೇನನಿಂದಾಗಲಿ ಅರ್ಜುನನಿಂದಾಗಲಿ ಪರಾಜಿತನಾಗುವನೇ? ಈ ಸಂಶಯವು ನನ್ನನ್ನು ಕ್ಷಣ ಕ್ಷಣಕ್ಕೂ ಬಾಧಿಸುತ್ತಿದೆ. ಈ ವಿಷಯವನ್ನೇ ನಾನು ಪದೇ ಪದೇ ತರ್ಕಿಸುತ್ತಿದ್ದೇನೆ ಕೇಶವ. ನನಗೆ ಸಕಲ ಕಾರ್ಯಗಳಲ್ಲಿಯೂ ನೀನೇ ಪ್ರಮಾಣಭೂತನಾಗಿರುವೆ. ನನ್ನೀ ಸಂಶಯವನ್ನು ನಿವಾರಣೆ ಮಾಡಲಾರೆಯ? ಅಣ್ಣನಾಡಿದ ಮಾತುಗಳನ್ನು ಕೇಳಿ ಭೀಮನೆದ್ದು ಹೇಳಿದನು, ಮಹಾರಾಜ, ಯಾವಾತನು ಪ್ರಯತ್ನವನ್ನೇ ಮಾಡದಿರುವನೋ ಮತ್ತು ದುರ್ಬಲನಾಗಿ ಸಹಾಯಕರಿಲ್ಲದೆ ಏಕಾಕಿಯಾಗಿ ಪ್ರಬಲ ಶತ್ರುವಿನ ಮೇಲೆ ಮುನ್ನುಗ್ಗಿ ಹೋಗುವನೋ ಅಂಥವನು ಮಣ್ಣಿನ ಹುತ್ತದಂತೆ ಶತ್ರುವಿನ ಕೈಯಲ್ಲಿ ವಿನಾಶ ಹೊಂದುತ್ತಾನೆ. ಕೆಲವು ಸಮಯದಲ್ಲಿ ದುರ್ಬಲನಾಗಿದ್ದರೂ ಜಾಗೃತನಾಗಿದ್ದು ಸಮಯೋಚಿತವಾಗಿ ಚತುರೋಪಾಯಗಳನ್ನು ಪ್ರಯೋಗಿಸುವವನು ಜಯಶಾಲಿಯಾಗುತ್ತಾನೆಂಬ ವಿಷಯವನ್ನು ನಾವು ಕೇಳಿರುತ್ತೇವೆ. ಪ್ರಕೃತದಲ್ಲಿ ಶ್ರೀಕೃಷ್ಣನು ಸಕಲ ನೀತಿಗಳನ್ನು ಬಲ್ಲವನಾಗಿದ್ದಾನೆ. ಜರಾಸಂಧನ ವಧೆಗೆ ಸಾಕಷ್ಟು ಬಲವು ನನ್ನಲ್ಲಿದೆ. ಅರ್ಜುನನಿದ್ದೆಡೆಯಲ್ಲಿ ವಿಜಯವೆಂಬುದು ಖಂಡಿತವಾಗಿಯೂ ಸಿದ್ಧವಾಗಿರುತ್ತದೆ. ಅರ್ಜುನ ಅದಕ್ಕೆ ಯಾವಾಗಲೂ ಏನಾದರೂ ಭೀತಿ ಬಂದಾಗ ಅರ್ಜುನ ಭೀಮ ಅಂತ ಸ್ಮರಣೆ ಮಾಡಿಕೊಂಡ್ರೆ ಸಾಕು, ಗೆಲುವು ನಮ್ಮ ಕಡೆ ಇರುತ್ತೆ ಅಂತಾರೆ. ದಕ್ಷಿಣ ಭಗವದ್ಗೀತೆ ಪುಸ್ತಕ ಅದಕ್ಕೆ ಮನೆಗಳಲ್ಲಿ ಇಟ್ಕೊಳ್ಳೋದು. ಎತ್ತರ ಶ್ರೀಕೃಷ್ಣ ಮತ್ತು ಅರ್ಜುನನ್ ಇವರಿಬ್ಬರು ನೆನಪಿಗೆ ಬಂದ್ರಂದರೆ ಸಾಕು, ಯಾವುದಾದ್ರೂ ಕೆಲಸ ಮಾಡೋದಾಗ 100% ಕೆಲಸ ಆಗಿಬಿಡುತ್ತೆ. ದಕ್ಷಿಣಾಗ್ನಿ, ಗಾರ್ಹಪತ್ಯ, ಆಹವನೀಯಗಳೆಂಬ 3 ಅಗ್ನಿಗಳು ಯಾಗವನ್ನು ಸಾಧಿಸುವಂತೆ ನಾವು ಮೂವರು ಹೋಗಿ ಜರಾಸಂಧನನ್ನು ವಧಿಸಿ ಜಯವನ್ನು ಸಾಧಿಸುವೆವು. ಭೀಮನು ಹೀಗೆ ಹೇಳಿದ ನಂತರ ಶ್ರೀಕೃಷ್ಣನು ಧರ್ಮಜನಿಗೆ ಹೇಳುತ್ತಾನೆ, ಧರ್ಮಜ, ಅವ್ಯುತ್ಪನ್ನನಾಗಿರುವವನು, ಬಾಲ್ಯದ ಚಾಪಲ್ಯವುಳ್ಳವನು ಮುಂದೇನಾಗುವುದೆಂಬುದನ್ನು ವಿವೇಚಿಸದೆ ತನ್ನ ಇಚ್ಛೆಯನ್ನು ನೆರವೇರಿಸಿಕೊಳ್ಳಲು ಆಸಕ್ತನಾಗಿರುತ್ತಾನೆ. ಆದರೆ ಸ್ವಾರ್ಥಿಯಾದ ವೈರಿಯು ಬಾಲನೆಂದಾಗಲಿ ತಿಳುವಳಿಕೆ ಇಲ್ಲದವನೆಂದಾಗಲಿ ಕ್ಷಮಾರ್ಹನಾಗಲಾರನು. ಆದುದರಿಂದ ಪ್ರತಿಯೊಂದು ಕಾರ್ಯವನ್ನು ಸಂಪೂರ್ಣವಾಗಿ ವಿವೇಚಿಸಿ ಮಾಡಬೇಕು. ಕೃತಯುಗದಲ್ಲಿ ಯುವನಾಶ್ವನ ಮಗನಾದ ಮಾಂಧಾತನು ಶತ್ರುಗಳೆಲ್ಲರನ್ನೂ ಜಯಿಸಿ ಚಕ್ರವರ್ತಿಯಾದನು. ಭಗೀರಥನು ತನ್ನ ಪ್ರಜೆಗಳ ವಿಷಯದಲ್ಲಿ ಅತ್ಯಂತ ದಯಾಪರನಾಗಿದ್ದುದರಿಂದ ಚಕ್ರವರ್ತಿಯಾದನು. ಕಾರ್ತ್ಯವೀರ್ಯನು ತಪಸ್ಸಿನ ಶಕ್ತಿಯಿಂದ ಚಕ್ರವರ್ತಿಯಾದನು. ಭರತನು ಭುಜಬಲ ಪರಾಕ್ರಮದಿಂದಲೂ ಮರುತ್ತನು ಧನ ಸಮೃದ್ಧಿಯಿಂದಲೂ ಚಕ್ರಾಧಿಪತಿಗಳೆನಿಸಿದರು. ಯುಧಿಷ್ಠಿರ, ನಿನ್ನ ವಿಷಯದಲ್ಲಿ ಹೇಳುವುದಾದರೆ ಹಿಂದೆ ಹೇಳಿದ 5ರಲ್ಲಿಯೂ ಇದ್ದ ಒಂದೊಂದು ಗುಣವೂ ಎಂದರೆ ಯೌವನಾಶ್ವಗಿದ್ದ ಶತ್ರು ನಿಗ್ರಹ ಸಾಮರ್ಥ್ಯ, ಭಗೀರಥನ ಪ್ರಜಾಪಾಲನೆ, ಕಾರ್ತ್ಯವೀರ್ಯನ ತಪಶಕ್ತಿ, ಭರತನ ಭುಜಬಲ ಪರಾಕ್ರಮಗಳು, ಮರುತ್ತನ ಸಮೃದ್ಧಿ ಇವೆಲ್ಲವೂ ನಿನ್ನೊಬ್ಬನಲ್ಲಿಯೇ ಇವೆ. ಅಂದರೆ ಯುಧಿಷ್ಠಿರನಲ್ಲಿದೆ ಅಂದರೆ ಅಂಥ ಅಣ್ಣ ತಮ್ಮಂದರು, ಬಲವಂತರಾದಂಥ ಅಣ್ಣ ತಮ್ಮಂದರಿರೋರನ್ನ ಮಹಾಬಾಹು ಅಂತಾರೆ. ಮಹಾಬಾಹು ಅಂದರೆ ಅವನು ಬಾಹುಗಳು ಭುಜಗಳು ದೊಡ್ಡದಾಗಿದ್ದಾವಂತಲ್ಲ, ಅವನ ಅಣ್ಣ ತಮ್ಮಂದರು ಅಷ್ಟು ಬಲವಂತರವಾದಂಥ ಅಣ್ಣ ತಮ್ಮಂದಿರಿದ್ದಾರೆ ಅಂತ. ಜರಾಸಂಧನಲ್ಲಿಯೂ ಚಕ್ರವರ್ತಿಗೆ ಇರಬೇಕಾದ ಗುಣಗಳಿಲ್ಲವೆಂದು ಭಾವಿಸಬೇಡ. ಅವನೂ ಸಹ ಚಕ್ರವರ್ತಿಯಾಗಲು ಅರ್ಹನೇ. ಜರಾಸಂಧನು ಕೂಡ 100 ಮಂದಿ ರಾಜರು ಅವನನ್ನು ಎದುರಿಸಲಾರದೆ ಹೋದರು. ಶತ್ರು ನಿಗ್ರಹ ಗುಣವು ಅವನಲ್ಲಿದೆಯಾದುದರಿಂದ ಅವನು ಚಕ್ರವರ್ತಿಯಾಗಬಹುದು. ಕನಕಾಭರಣಗಳನ್ನು ಧರಿಸಿರುವ ರಾಜರು ಪದೇ ಪದೇ ಅವನಿಗೆ ಕಪ್ಪ ಕಾಣಿಕೆಗಳನ್ನು ಅರ್ಪಿಸಿ
ಪೂಜಿಸುತ್ತಿರುತ್ತಾರೆ. ಆದರೆ ಅವನು ಬಾಲ್ಯದಿಂದಲೂ ದುಷ್ಟ ಸ್ವಭಾವವುಳ್ಳವನಾಗಿರುವವನು. ಅವನಿಗೆ ರಾಜರು ಕೊಡುವ ಕಪ್ಪ ಕಾಣಿಕೆಗಳಿಂದ ಸಂತೋಷವಿಲ್ಲ. ಅವರನ್ನು ಪದೇ ಪದೇ ಪೀಡಿಸುತ್ತಲೇ ಇರುತ್ತಾನೆ. ಜರಾಸಂಧನಿಂದು ಪ್ರಧಾನ ಪುರುಷನಾಗಿದ್ದಾನೆ. ಪಟ್ಟಾಭಿಷಿಕ್ತರಾದ ರಾಜರನ್ನೆಲ್ಲ ಬಲಾತ್ಕಾರದಿಂದ ಸೆಳೆದು ತಂದು ಸೆರೆಮನೆಗೆ ತಳ್ಳುತ್ತಿದ್ದಾನೆ. ಅವನಿಗೆ ಕಪ್ಪವನ್ನು ಅಂದರೆ ಟ್ಯಾಕ್ಸ್ ಸಮರ್ಪಿಸಿದ ರಾಜನನ್ನೇ ಪೃಥ್ವಿಯಲ್ಲಿ ನಾನು ಕಂಡಿಲ್ಲ. ಎಲ್ಲರೂ ಅವನಿಗೆ ಹೆದರ್ಕೊಂಡು ಟ್ಯಾಕ್ಸ್ ಕಟ್ತಾ ಇರ್ತಾರಂತೆ. ಸುಮಾರು 100 ರಾಜರನ್ನು ಅವನು ತನ್ನ ಅಧೀನರನ್ನಾಗಿ ಮಾಡಿಕೊಂಡಿದ್ದಾನೆ. ಹೀಗಿರುವಾಗ ದುರ್ಬಲನಾದ ರಾಜನೊಬ್ಬನು ಅವನನ್ನು ಎದುರಿಸಲು ಹೇಗೆ ತಾನೇ ಸಾಧ್ಯವಾದೀತು? ತಾನು ಜಯಿಸಿದ ರಾಜರೆಲ್ಲರನ್ನೂ ಶಿವಾಲಯದಲ್ಲಿ ಬಂಧಿಸಿಟ್ಟು ಮೂಕ ಪ್ರಾಣಿಗಳನ್ನು ಮಾರಿಗೆ ಬಲಿಗೊಡುವಂತೆ ಜರಾಸಂಧನು ರಾಜರನ್ನು ಬಲಿಗೊಡಲು ಯೋಚಿಸಿದ್ದಾನೆ. ಇದರಿಂದ ಅವನು ಅಧೀನರಾಗಿರುವ ರಾಜರಿಗೆ ಎಷ್ಟೊಂದು ದುಃಖವಾಗಿರಬಹುದೆಂಬುದನ್ನು ನೀನೇ ಯೋಚಿಸು ಧರ್ಮಜ. ಕ್ಷತ್ರಿಯನಾದವನು ಯುದ್ಧದಲ್ಲಿ ಮಡಿದರೆ ಕೀರ್ತಿಮಂತನಾಗುವನು. ಕ್ಷತ್ರಿಯನನ್ನು ಯುದ್ಧದಲ್ಲಿ ಕೊಳ್ಳುವುದರಿಂದ ಅವನನ್ನು ಸತ್ಕರಿಸಿದಂತೆಯೇ ಆಗುತ್ತದೆ. ಆದುದರಿಂದ ನಾವು ಮೂವರು ಒಂದಾಗಿ ಜರಾಸಂಧನನ್ನು ದ್ವಂದ್ವ ಯುದ್ಧಕ್ಕೆ ಆಹ್ವಾನಿಸಿ ಸಂಹರಿಸುತ್ತೇವೆ. ಈಗಾಗಲೇ 86 ರಾಜರು ಅವನ ಅಧೀನಕ್ಕೊಳಪಟ್ಟಿರುವರು. ಇನ್ನು 14 ರಾಜರನ್ನು ಅವನು ಹಿಡಿದು ತರಬೇಕಾಗಿದೆ. 100 ರಾಜರು ಅವನ ವಶರಾದೊಡನೆಯೇ ನರಮೇಧಕ್ಕೆ ಪ್ರಾರಂಭಿಸಿ ಬಿಡುತ್ತಾನೆ. ಬಲಿ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಆ ಕ್ರೂರ ಕರ್ಮವನ್ನು ತಡೆಯುವವನು ಅಪಾರ ಕೀರ್ತಿಯನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ನೀನು ದೊಡ್ಡ ಫೇಮಸ್ ಆಗಬೇಕಂದ್ರೆ ದೊಡ್ಡ ರೌಡಿ ಏರಿಯಾದಲ್ಲಿ ಯಾರು ಇರ್ತಾನೋ ಅವನನ್ನು ನೀನು ಸಾಯಿಸಿಬಿಡು. ಇಮಿಡಿಯೇಟಾಗಿ ನೀನು ಯಾರು ಅಂದ್ಬಿಟ್ಟು ನಿನಗೆ ಫುಲ್ಲು ಒಳ್ಳೆಯ ಹೆಸರು ಬಂದ್ಬಿಡುತ್ತೆ. ಯಾವನು ಜರಾಸಂಧನನ್ನು ಪರಾಜಯಗೊಳಿಸುವವನೋ ಅವನು ಚಕ್ರವರ್ತಿಯಾಗುವುದರಲ್ಲಿಯೂ ಸಂಶಯವಿಲ್ಲ ಧರ್ಮಜ. ಯುಧಿಷ್ಠಿರ ಹೇಳುತ್ತಾನೆ, ಬೇಡ ಕೃಷ್ಣ, ರಾಜಸೂಯ ಯಾಗವನ್ನು ಮಾಡುವುದೇ ಬೇಡ. ಧರ್ಮ ಬೀರುವಾದ ಯುಧಿಷ್ಠಿರನಿಂದ ಒಡನೆಯೇ ಆ ಮಾತುಗಳು ಹೊರಟವು. ಏಕೆ ಧರ್ಮಜ ಅಂದರೆ, ಕೃಷ್ಣ, ಚಕ್ರವರ್ತಿಯ ಪದವಿಗೆ ಆಸೆಪಟ್ಟು ಸ್ವಾರ್ಥಕ್ಕಾಗಿ ನಿಮ್ಮೆಲ್ಲರನ್ನೂ ಯಮರೂಪನಾಗಿರುವ ಜರಾಸಂಧನ ಬಳಿಗೆ ಹೇಗೆ ಕಳುಹಿಸಲಿ? ನಾನು ರಾಜಸೂಯ ಮಾಡೋದಕ್ಕೆ ನಿಮ್ಮನ್ನೆಲ್ಲ ಯಾಕೆ ಬಲಿ ಕೊಡಬೇಕು? ಮೊದಲೇ ನೀನೇ ಅಷ್ಟೊಂದು ವಿಲನ್ನನ್ನು ಅಷ್ಟು ಜೋರಾಗಿ ಎಕ್ಸ್ಪ್ಲೇನ್ ಮಾಡಿ ಹೈಲೈಟ್ ಮಾಡ್ತಾ ಇದೀಯ. ಹೆಚ್ಚು ಕಡಿಮೆ ಆಗಿಬಿಟ್ಟು ಅರ್ಜುನನಿಗೂ ಭೀಮನಿಗೂ ಏನಾದರೂ ಆದರೆ ನಾನೇನಾಗಬೇಕು ಅಂತ. ಭೀಮಾರ್ಜುನನ್ನು ನನ್ನೆರಡು ಕಣ್ಣುಗಳೆಂದೇ ಭಾವಿಸಿದ್ದೇನೆ. ನಿನ್ನನ್ನು ನನ್ನ ಬುದ್ಧಿ ಸ್ವರೂಪನೆಂದು ಭಾವಿಸಿದ್ದೇನೆ. ಕಣ್ಣುಗಳನ್ನು ಬುದ್ಧಿಯನ್ನು ಕಳೆದುಕೊಂಡ ಮೇಲೆ ಹೇಗೆ ತಾನೇ ನಾನು ಜೀವಿಸಲಿಲ್ಲ? ಭಯಂಕರ ಪರಾಕ್ರಮವುಳ್ಳ ಜರಾಸಂಧನನ್ನು ಯಮನೂ ಸಹ ಪರಾಜಯಗೊಳಿಸಲಾರನು. ಅಂಥವನ ಮುಂದೆ ನಿಮ್ಮ ಪರಾಕ್ರಮವು ನಿಷ್ಪ್ರಯೋಜಕವಾಗಿ ಹೋಗುವುದು. ರಾಜಸೂಯ ಯಾಗ ಮಾಡಲು ಆಸೆಪಟ್ಟು ಅನೇಕ ವಿಧವಾದ ಗಂಡಾಂತರಗಳಿಗೆ ಈಡಾಗಬೇಕಾಗುತ್ತದೆ. ಈ ಕಾರಣದಿಂದಾಗಿ ನಾನೀಗ ಉದ್ದೇಶಿಸಿರುವ ಕಾರ್ಯವನ್ನು ಕೈಬಿಡುವುದೇ ಲೇಸೆಂಬುದು ನನ್ನ ಅಭಿಪ್ರಾಯವಾಗಿದೆ. ಕೃಷ್ಣ, ಈ ಯಾಗವನ್ನು ಮಾಡದಿರುವುದೇ ನಮಗೆ ಶ್ರೇಯಸ್ಕರ. ಈ ಯಾಗವನ್ನು ಮಾಡಲು ಯತ್ನಿಸಿ ಅನೇಕ ಕಷ್ಟ ಕೋಟಲೆಗಳಿಗೆ ಸಿಕ್ಕಿಕೊಳ್ಳುವುದಕ್ಕಿಂತಲೂ ಕರ್ಮಸನ್ಯಾಸವೇ ಉತ್ತಮವೆಂದು ತೋರುತ್ತದೆ. ನೀನು ಜರಾಸಂಧನ ವಿಷಯಗಳನ್ನು ಹೇಳಿದ ನಂತರ ನನ್ನ ಹೃದಯ ಬಹಳವಾಗಿ ನೊಂದಿದೆ ಮತ್ತು ರಾಜಸೂಯ ಯಾಗದ ಸಾಧನೆಯಾಗಲಾರದೆಂದು ನನಗನ್ನಿಸುತ್ತಿದೆ. ಅಗ್ನಿದೇವನಿಂದ ಅಕ್ಷಯ ತೂನೀರಗಳನ್ನು, ದಿವ್ಯ ರಥವನ್ನು, ಧ್ವಜವನ್ನು, ಗಾಂಡೀವವೆಂಬ ಧನಸ್ಸನ್ನು, ಮಯನಿಂದ ದಿವ್ಯ ಸಭಾಭವನವನ್ನು ಪಡೆದಿದ್ದ ಅರ್ಜುನನು ಯುಧಿಷ್ಠಿರನ ಬೀರುತನದ ಮಾತುಗಳನ್ನು ಕೇಳಿ ಉದ್ವಿಗ್ನನಾಗಿ ಅಣ್ಣನನ್ನು ಕುರಿತು ಹೇಳಿದನು. ಅಣ್ಣ, ನಾನು ಗಾಂಡೀವವೆಂಬ ಮಹಾಧನಸ್ಸನ್ನು, ಅಕ್ಷಯ ತೂನೀರಗಳನ್ನು, ಮಹಾಸ್ತ್ರಗಳನ್ನು, ಅವುಗಳ ಪ್ರಯೋಗ ಸಾಮರ್ಥ್ಯವನ್ನು, ಅನೇಕಾನೇಕ ಮಿತ್ರರನ್ನು, ಅನೇಕ ರಾಜ್ಯಗಳನ್ನು ಮತ್ತು ಕೀರ್ತಿಯನ್ನು ಪಡೆದಿರುತ್ತೇನೆ. ಇವೆಲ್ಲವೂ ಕೇವಲ ಅಪೇಕ್ಷೆಯಿಂದ ಸಾಧಿತವಾದವುಗಳಲ್ಲ, ಅಂದರೆ ಕಷ್ಟಪಟ್ಟು ಗಳಿಸಿರುತ್ತೇನೆ ಅಂತ. ಅನುಭವಿಗಳಾದ ವಿದ್ವಾಂಸರು ಉತ್ತಮ ಕುಲದಲ್ಲಿ ಜನ್ಮ ತಾಳುವುದನ್ನು ಬಹುವಾಗಿ ಪ್ರಶಂಸಿಸುತ್ತಾರೆ. ಆದರೆ ಸತ್ಕುಲದಲ್ಲಿ ಹುಟ್ಟುವುದಕ್ಕಿಂತಲೂ ಮಿಗಿಲಾದದ್ದು ಪರಾಕ್ರಮವೆಂಬುದು ನನ್ನ ಅಭಿಪ್ರಾಯವಾಗಿದೆ. ಪರಾಕ್ರಮಕ್ಕಿಂತಲೂ ಮಿಗಿಲಾದ ವಿಷಯವೇ ಮತ್ತೊಂದಿರುವುದಿಲ್ಲ ಮಹಾರಾಜ. ಪರಾಕ್ರಮಿಗಳಿಗೆ ಹೆಸರಾಂತ ಕುಲದಲ್ಲಿ ನಿರ್ವೀರ್ಯನೊಬ್ಬನು ಹುಟ್ಟಿದರೆ ಅವನು ಏನು ತಾನೇ ಮಾಡಬಲ್ಲನು?
ಸತ್ಕುಲ ನಲ್ಲದಿದ್ದರೂ ದುರ್ಬಲರಾದವರ ವಂಶದಲ್ಲಿಯೇ ಹುಟ್ಟಿದ್ದರೂ ಪರಾಕ್ರಮಿಯಾದವನು ಲೋಕದಲ್ಲಿ ಶ್ರೇಷ್ಠನೆನಿಸುತ್ತಾನೆ. ಮಹಾರಾಜ, ಯಾವನು ರಾಜ್ಯವನ್ನು ವಿಸ್ತರಿಸಿ ಶತ್ರುಗಳನ್ನು ದಮನ ಮಾಡಿ ತನ್ನ ಕೀರ್ತಿಯನ್ನು ಹೆಚ್ಚಿಸಿಕೊಳ್ಳುವನೋ ಅವನೇ ನಿಜವಾದ ಕ್ಷತ್ರಿಯನು. ಪರಾಕ್ರಮ ಹೊಂದಿದ್ದು ಬೇರ್ಯಾವ ಒಳ್ಳೆಯ ಗುಣಗಳಿಲ್ಲದಿದ್ದರೂ ಶತ್ರು ದಮನ ಮಾಡಲು ಅವನು ಸಮರ್ಥನಾಗುತ್ತಾನೆ. ಪರಾಕ್ರಮ ಹೊಂದಿಲ್ಲದೆ ಸಕಲಕುಲ ಪರಿಪೂರ್ಣನಾಗಿದ್ದರೂ ಅವನು ಏನನ್ನೂ ಸಾಧಿಸಲಾರನು. ಪರಾಕ್ರಮಕ್ಕೆ ಇತರ ಗುಣಗಳು ಗೌಣವಾಗಿ ಉಳಿಯುವವು. ಧ್ಯೇಯ, ಪ್ರಯತ್ನ ಮತ್ತು ಅದೃಷ್ಟ ಇವುಗಳ ಜಯಕ್ಕೆ ಕಾರಣಗಳಾಗಿರುತ್ತವೆ. ಪರಾಕ್ರಮವೆಂಬುದು ಎಲ್ಲ ಗುಣಗಳಿಗಿಂತಲೂ ಶ್ರೇಷ್ಠವೆನಿಸಿದರೂ ಪರಾಕ್ರಮಿಯು ಅವಿವೇಕದಿಂದ ವರ್ತಿಸಿದರೆ ಜಯಶೀಲನಾಗಲಾರನು. ಈ ಕಾರಣದಿಂದಲೇ ಶತ್ರುವು ಪರಾಕ್ರಮಿಯೇ ಆಗಿದ್ದರೂ ಕೆಲವು ಸಮಯಗಳಲ್ಲಿ ತನ್ನ ಶೌರ್ಯ ಮದದಿಂದ ವಿವೇಕಶೂನ್ಯನಾಗಿ ಎದುರಾಳಿಯೊಡನೆ ಯುದ್ಧ ಮಾಡಿ ಪ್ರಾಣತ್ಯಾಗ ಮಾಡುತ್ತಾನೆ. ಪರಾಕ್ರಮಿಯಾದವನಿಗೆ ಕೆಲವು ಸಮಯಗಳಲ್ಲಿ ದೈನ್ಯವು ಹೇಗೆ ಉಂಟಾಗುವುದೋ ಹಾಗೆಯೇ ಮೋಹವೂ ಉಂಟಾಗುವುದು. ಆದುದರಿಂದ ವಿಜಯವನ್ನು ಇಚ್ಛಿಸುವ ರಾಜನು ದೈನ್ಯ ಮೋಹಗಳೆರಡನ್ನೂ ಪರಿತ್ಯಜಿಸಬೇಕು. ರಾಜಸೂಯದ ಕಾರಣದಿಂದ ನಾವು ಜರಾಸಂಧನನ್ನು ಸಂಹರಿಸಲು ಯತ್ನಿಸಿ ಕೃತಕೃತ್ಯರಾಗಿ ಅವನು ದುರುದ್ದೇಶದಿಂದ ಬಂಧಿಸಿಟ್ಟಿರುವ ರಾಜರ ಬಂಧ ವಿಮೋಚನೆಯನ್ನು ಮಾಡಿದರೆ ಅದಕ್ಕಿಂತಲೂ ಯಶಸ್ಕರವಾದ ಕಾರ್ಯವು ಬೇರ್ಯಾವುದೂ ಇರುವುದಿಲ್ಲ. ಒಂದು ವೇಳೆ ಜರಾಸಂಧನ ಪರಾಕ್ರಮಕ್ಕೆ ಹೆದರಿ ರಾಜಸೂಯ ಯಾಗವನ್ನು ಮಾಡದೆ ನಾವು ತಟಸ್ಥರಾದಲ್ಲಿ ಪ್ರಪಂಚವು ನಮ್ಮನ್ನು ಅಸಮರ್ಥರೆಂದೇ ಸಾರುತ್ತದೆ. ಬಾಯಿ ಮುಚ್ಕೊಂಡಿದ್ದರೆ ಗೊತ್ತಾಗ್ತಾ ಇರಲಿ. ಈಗ ಬಾಯಿ ತೆಗೆದು ಅವರು ಇವ್ರನ್ನ ರಾಜಸೂಯ ಯಾಗ ಹೆಂಗೆ ಮಾಡಬೇಕಂದ್ರೆ ಏನು ಮಾಡಬೇಕಂತೆಲ್ಲ ಇನ್ಫಾರ್ಮೇಷನ್ ಲೀಕ್ ಮಾಡಿದ್ದೀಯ. ಮತ್ತು ಮಾಡಲಿಲ್ಲ ರಾಜಸೂಯ ಯಾಗ ಅಂದ್ರೆಗನ ಏನಾಯಿತು ರಾಜಸೂಯ ಯಾಗ ಯಾಕೆ ಮಾಡಲಿಲ್ಲ ಅಂದರೆ ಜರಾಸಂಧನಿಗೆ ಎದುರುಕೊಂಡು ಬಿಟ್ಬಿಟ್ವಪ್ಪ ಅಂದರೆ ಮತ್ತೆ ಅಷ್ಟೇ ಹೋಯಿತು, ನಿನ್ನ ಮಾನ ಮರ್ಯಾದೆಲ್ಲ ಹೊರಟೋಗ್ಬಿಡುತ್ತೆ. ನಾವು ನಿಶ್ಚಯವಾಗಿಯೂ ಜರಾಸಂಧನನ್ನು ವಧಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತೇವೆ. ನಾವು ಗುಣವಂತರು ಅಥವಾ ಸಮರ್ಥರೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ. ನಮ್ಮಲ್ಲಿ ನಿಸ್ಸಂಶಯವಾಗಿರುವ ಚಿರಸ್ಥಾಯಿಯಾಗಿರುವ ಗುಣಕ್ಕಿಂತಲೂ ಸಾಮರ್ಥ್ಯಕ್ಕಿಂತಲೂ ನಿರ್ಗುಣರಂತೆ ಸಾಮರ್ಥ್ಯವಿಲ್ಲದವರಂತೆ ಇರುವುದೇ ಉತ್ತಮವೆಂದು ನೀನು ಹೇಗೆ ತಾನೇ ಭಾವಿಸುವೆ? ನಾವು ಅಶಕ್ತರೆಂಬುದು ನಿಶ್ಚಯವಾದರೆ ಶಾಂತಿಯನ್ನೇ ಅಭಿಲಾಷಿಸುವ ಮುನಿಗಳ ಕಾಷಾಯ ವಸ್ತ್ರವನ್ನು ತೊಟ್ಟುಕೊಳ್ಳುವುದು ಬಹಳ ಸುಲಭ. ನೀನು ಹೇಳೋ ಪ್ರಕಾರದಾಗ ಇನ್ನು ಕಾಷಾಯ ಬಟ್ಟೆ ತಗೊಂಡು ಸನ್ಯಾಸ ತಗೊಳ್ಳೋದು ಬೆಟ್ರು. ಮೊದಲೇ ನಾವು ಕಾಷಾಯ ವಸ್ತ್ರವನ್ನು ತೊಟ್ಟುಕೊಳ್ಳುವ ಅರ್ಥ ಅದಂದರೆ ವಿರಾಗಿಗಳಾಗುವ ಕಾರಣವಿಲ್ಲ. ನಾವು ಸಾಮ್ರಾಜ್ಯವನ್ನು ಕಟ್ಟಲು ಸಮರ್ಥರಾಗಿದ್ದೇವೆ. ಆದುದರಿಂದ ಶತ್ರುಗಳೊಡನೆ ಅವಶ್ಯವಾಗಿ ಯುದ್ಧ ಮಾಡೋಣ. ಶ್ರೀ ಜನಮೇಜಯ, ಅರ್ಜುನನು ಹೇಳಿದ ಮಾತುಗಳನ್ನು ಶ್ಲಾಘಿಸುತ್ತಾ ಶ್ರೀಕೃಷ್ಣನು ಹೇಳಿದನು. ಅರ್ಜುನ ಕೂಡ ಸೋಲಿಸೋ ಸಾಮರ್ಥ್ಯ ಇರುತ್ತೆ. ಅರ್ಜುನನ ಸಿನಿಮಾಗಳಲ್ಲಿ ನಾರ್ಮಲ್ ಶರೀರ ತೋರಿಸ್ತಾರೆ, ಭೀಮನ್ ಥರನೇ ಇರುತ್ತೆ ಅರ್ಜುನನ ಶರೀರ ಕೂಡ, ಫುಲ್ಲು ಬಲವಂತ. ಕೃಷ್ಣಂದು ಕೂಡ ಅಷ್ಟೇ, ಎಲ್ಲ ಚಾಕ್ಲೇಟ್ ಬಾಯಿಗೆಲ್ಲ ಕೃಷ್ಣನ ರೋಲ್ ಕೊಡ್ತಾ ಇರ್ತಾರೆ ಸಿನಿಮಾಗಳಲ್ಲಿ. ಹಂಗಿರಲ್ಲ, ಕೃಷ್ಣ ಯೋಧನಾಗಿರ್ತಾನೆ, ಎಲ್ಲ ಕುಸ್ತಿಪಟ್ಟು ಹೆಂಗಿರ್ತಾರೆ ಹಂಗಿರುತ್ತೆ ಶರೀರ, ಶ್ರೀಕೃಷ್ಣನ ಶರೀರ. ಅದಕ್ಕೆ ಈ 3 ಜನನೂ ಹೆಚ್ಚು ಕಡಿಮೆ, ಭೀಮ ಸ್ವಲ್ಪ ಶರೀರ ದೊಡ್ಡದಿರುತ್ತೆ ಅಷ್ಟೇ ಹೊರತು 3 ಜನನೂ ಒಳ್ಳೆ ದ್ವಂದ್ವ ಯುದ್ಧಕ್ಕೆ ಸರಿಯಾದಂಥ ಶರೀರಗಳಿರ್ತಾವೆ ಅವರು. ಭರತ ಕುಲೋತ್ಪನ್ನನಾದ ಕುಂತಿಪುತ್ರನಾದ ರಾಜಪುತ್ರನಿಗೆ ಯಾವ ರೀತಿಯಾದ ವಿವೇಚನಾಪೂರ್ಣವಾದ ಬುದ್ಧಿ ಇರಬೇಕೋ ಅಂತಹ ಪ್ರಜ್ಞಾ ವಿಶೇಷವನ್ನೇ ಅರ್ಜುನನಿಂದು ತನ್ನ ವೀರವಾಣಿಯಿಂದ ಪ್ರಕಟಪಡಿಸಿದ್ದಾನೆ. ಯುಧಿಷ್ಠಿರ, ಮರಣವು ಯಾವಾಗ ಸನ್ನಿಹಿತವಾಗುವುದೆಂಬ ವಿಷಯವು ನಮಗೆ ತಿಳಿಯದು. ರಾತ್ರಿಯಲ್ಲಿ ಬರುವುದೋ ಹಗಲಿನಲ್ಲಿ ಬರುವುದೋ ಎಂಬುದನ್ನು ನಾವರಿಯೆವು. ಯುದ್ಧವನ್ನು ಮಾಡದ ಮಾತ್ರದಿಂದ ಮಾನವನಿಗೆ ಅಮರತ್ವವು ಪ್ರಾಪ್ತಿಯಾಗುವುದೆಂಬ ವಿಷಯವನ್ನು ನಾವು ಕೇಳರಿಯವೆ. ಆದುದರಿಂದ ಮಾನವನಿಗೆ ಮೃತ್ಯುವು ಎಂದಿದ್ದರೂ ಸಿದ್ಧವಾಗಿಯೇ ಇದೆ. ಯುದ್ಧ ಮಾಡಿದರೆ ಮರಣವು ಸನ್ನಿಹಿತವಾಗುವುದೆಂದು ಭಯಪಡಬೇಕಾಗಿಲ್ಲ. ಇದರಿಂದಾಗಿ ಯಾವುದೇ ಅಷ್ಟೇ ಯುದ್ಧದಲ್ಲಂತೂ ಪ್ರಾಣದಾಸೆ ಇಟ್ಟು ಯುದ್ಧ ಮಾಡೋಕ್ಕಾಗಲ್ಲ. ಆ ಆಸೆಯನ್ನು ಬಿಟ್ಟೇ ಮುಂದೆ ಹೋಗಬೇಕು. ಇದ್ದರೆ ಇರ್ತೀನಿ, ಹೋದರೆ ಹೋಗ್ತೀನಿ ಅಂತ. ಇದರಿಂದಾಗಿ ಸ್ವಧರ್ಮ ವಿಹಿತವಾದ ದುಷ್ಟ ಶಿಕ್ಷಣ, ಶಿಷ್ಟ ಪರಿಪಾಲನೆಗಳನ್ನು ಬಿಡಬೇಕಾಗಿಲ್ಲ. ರಾಜನೀತಿಯನ್ನು ಅನುಸರಿಸಿ ಕಾಲ, ದೇಶ, ವರ್ತಮಾನಗಳನ್ನು ಪರಿಶೀಲಿಸಿ ಶತ್ರುವನ್ನು ಆಕ್ರಮಣ ಮಾಡಲೇಬೇಕು.
ರಾಜನೀತಿಗೆ ಅನುಸಾರವಾಗಿ ನಡೆಯುವುದರಿಂದಲೂ ದೈವಬಲದಿಂದಲೂ ಪ್ರಾರಂಭಿಸಿದ ಕಾರ್ಯವು ಫಲದಾಯಕವಾಗುತ್ತದೆ. ಒಂದು ವೇಳೆ ಎರಡು ಪಕ್ಷಗಳವರು ರಾಜನೀತಿ ಮತ್ತು ದೈವಬಲದಿಂದ ಕೂಡಿರುವರೆಂದು ಹೇಳುವುದಾದರೂ ಸೆಣಸಾಡುವ ಎರಡು ಪಕ್ಷಗಳಲ್ಲಿ ಏರುಪೇರುಗಳುಂಟಾಗಿಯೇ ಆಗುತ್ತವೆ. ಎರಡು ಪಕ್ಷಗಳು ಎಂದೂ ಸಾಮ್ಯದಿಂದ ಇರಲಾರವು. ಯಾವ ಸಮಯದಲ್ಲಿ ಏನು ಮಾಡಬೇಕೆಂಬ ವಿವೇಚನೆ ಇಲ್ಲದೆ ನೀತಿ ವಿರುದ್ಧವಾಗಿ ಕಾರ್ಯ ಮಾಡುವುದರಿಂದ ಯುದ್ಧದಲ್ಲಿ ಅಪಜಯವೂ ಸರ್ವನಾಶವೂ ಉಂಟಾಗುವುದು. ಎರಡು ಪಕ್ಷಗಳು ಸೋಲಲು ಸಾಧ್ಯವಿಲ್ಲ ಅಥವಾ ಗೆಲ್ಲಲು ಸಾಧ್ಯವಿಲ್ಲ. ಹೀಗಿರುವಾಗ ನಾವು ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಂಡು ರಾಜನೀತಿಗೆ ಅನುಸಾರವಾಗಿ ಶತ್ರುವನ್ನು ಆಕ್ರಮಣ ಮಾಡಬಾರದೇಕೆ? ತುಂಬಿ ಹರಿಯುವ ಹೊಳೆಯು ದಂಡೆಗಳಲ್ಲಿರುವ ವೃಕ್ಷಗಳನ್ನು ಮೂಲ ಸಮೇತವಾಗಿ ಕಿತ್ತು ಕೊಚ್ಚಿಕೊಂಡು ಹೋಗುವಂತೆ ಶತ್ರುವನ್ನು ನಿರ್ಮೂಲ ಮಾಡಲು ಯತ್ನಿಸಬಾರದೇಕೆ? ಧರ್ಮಜ, ನಮ್ಮಲ್ಲಿರುವ ದೋಷಗಳನ್ನು ತಿದ್ದುಕೊಂಡು ನಮ್ಮ ದೌರ್ಬಲ್ಯವನ್ನು ಹೊರಗಡೆಹದೆ ಶತ್ರುವಿನಲ್ಲಿ ಇರುವ ಅವಗುಣವೇನೆಂಬುದನ್ನು ಮತ್ತು ದೌರ್ಬಲ್ಯವೇನೆಂಬುದನ್ನು ತಿಳಿದು ಕಾರ್ಯ ಮಾಡಿದರೆ ನಮಗೆ ಜಯವಾಗಲಾರದೆ? ಖಂಡಿತವಾಗಿಯೂ ಜಯವು ಲಭಿಸುವುದೆಂಬುದು ನನ್ನ ನಿಶ್ಚಿತ ಅಭಿಪ್ರಾಯವಾಗಿದೆ. ಯುಧಿಷ್ಠಿರ, ಶತ್ರುವು ಮಹಾಪರಾಕ್ರಮಿಯಾಗಿರುವಾಗ, ಸೈನ್ಯ ಸಮೇತನಾಗಿರುವಾಗ ಅವನೊಡನೆ ಯುದ್ಧ ಮಾಡಲು ಹೋಗಕೂಡದೆಂಬುದು ನೀತಿಜ್ಞರ ಮತ. ಇದು ನನಗೂ ಅಭಿಮತವೇ. ಹಾಗಾದರೆ ಶತ್ರುವನ್ನು ಪರಾಜಯಗೊಳಿಸುವ ವಿಧಾನವೇನೆಂದು ನೀನು ಕೇಳಬಹುದು. ನಾವು ಯಾವ ವಿಧವಾದ ಸಂಶಯಕ್ಕೂ ಆಸ್ಪದ ಕೊಡದೆ ಶತ್ರುವಿನ ಅರಮನೆಯನ್ನು ಪ್ರವೇಶಿಸಿ ಅವನನ್ನು ದ್ವಂದ್ವ ಯುದ್ಧಕ್ಕೆ ಕರೆದು ಸಂಹಾರ ಮಾಡಬೇಕು. ಹೀಗೆ ಮಾಡುವುದರಿಂದ ನಮಗಾಗುವ ಕಳಂಕವೂ ಉಂಟಾಗುವುದಿಲ್ಲ. ಸುಮ್ಮನೆ ಯುದ್ಧ ಬಳಸಿ ಹೆಚ್ಚು ಸೈನ್ಯ ಇದ್ದು ನಮ್ಮದು ಕಡಿಮೆ ಜನ ಸೈನ್ಯ ಇದ್ದರೆ ಎಲ್ಲ ತಿಪ್ಪಳು. ಅದಕ್ಕೆ ಫೇಸ್ ಟು ಫೇಸ್ ದ್ವಂದ್ವ ಯುದ್ಧ ಮಾಡೋಣ, ಯಾರು ಗೆದ್ದರೆ ಅವರೇ ರಾಜರು ಅಂತ. ಕುಂತಿಪುತ್ರ, ಸರ್ವಭೂತಗಳ ಹೃದಯದಲ್ಲಿಯೂ ಅಂತರ್ಯಾಮಿಯಾಗಿ ಪ್ರಕಾಶಿಸುವ ಪರಮಾತ್ಮನಂತೆ ಇಂದು ಪೃಥ್ವಿಯಲ್ಲಿ ಪುರುಷ ಶ್ರೇಷ್ಠನಾದ ಜರಾಸಂಧನೊಬ್ಬನೇ ಅಬಾಧಿತವಾದ ಕೀರ್ತಿಯಿಂದ ಪ್ರಕಾಶಿಸುತ್ತಿದ್ದಾನೆ. ಮೇಲೆ ಹೇಳಿರುವ ಉಪಾಯವನ್ನು ಬಿಟ್ಟು ಅವನ ಅವಸಾನಕ್ಕೆ ಬೇರೆ ಉಪಾಯವೇ ನನಗೆ ತಿಳಿಯದಾಗಿದೆ. ಧರ್ಮಜ, ನಾವು ನಮ್ಮ ಬಾಂಧವರ ಹಿತರಕ್ಷಣೆಗಾಗಿ ಜರಾಸಂಧನನ್ನು ಸಂಹರಿಸೋಣ ಅಥವಾ ಅವನಿಂದ ಸಂಹರಿಸಲ್ಪಟ್ಟವರಾಗಿ ಸ್ವರ್ಗಕ್ಕಾದರೂ ಹೋಗೋಣ. ಈ ಎರಡೂ ನನಗೆ ಇಷ್ಟವೇ ಆಗಿರುತ್ತದೆ. ಶ್ರೀಕೃಷ್ಣನು ಹೇಳಿದ ಧೈರ್ಯೋತ್ಸಾಹಪೂರ್ಣವಾದ ಮಾತುಗಳನ್ನು ಕೇಳಿ ಧರ್ಮರಾಜನಿಗೂ ಸ್ವಲ್ಪ ಧೈರ್ಯ ಉಂಟಾಯಿತು. ಮಹಾಪರಾಕ್ರಮಿಯಾದ ಜರಾಸಂಧನ ಇತಿಹಾಸವನ್ನು ಕೇಳಬೇಕೆಂಬ ಕುತೂಹಲ ಉಂಟಾಗಿ ಶ್ರೀಕೃಷ್ಣನನ್ನು ಪ್ರಶ್ನಿಸಿದನು. ಶ್ರೀಕೃಷ್ಣ, ಜರಾಸಂಧನೆಂಬುವನ್ಯಾರು? ಮಹಾಮಹಿಮನಾದ ದೇವದೇವನಾದ ಅಗ್ನಿ ಸದೃಶನಾದ ನಿನ್ನನ್ನು ಸ್ಪರ್ಶ ಮಾಡಿಯೂ ಬೆಂಕಿಯಲ್ಲಿ ಬಿದ್ದು ಶಲಭದಂತೆ ಭಸ್ಮವಾಗಿ ಹೋಗದ ಜರಾಸಂಧನ ಪರಾಕ್ರಮವಾದರೂ ಎಷ್ಟಿರುವುದು? ಇವೆಲ್ಲವನ್ನು ವಿವರವಾಗಿ ಹೇಳು ಕೃಷ್ಣ. ಯುಧಿಷ್ಠಿರ, ಜರಾಸಂಧನಾರು? ಅವನು ಪರಾಕ್ರಮವೆಷ್ಟು? ಅವನು ನಮ್ಮ ವಿಷಯದಲ್ಲಿ ಅನೇಕವಾದ ಅಪರಾಧಗಳನ್ನು ಎಸಗಿದ್ದರೂ ನಾವೇಕೆ ಅವನನ್ನು ಕೊಲ್ಲದೆ ಬಿಟ್ಟಿರುವೆವು? ಇವೆಲ್ಲವನ್ನು ವಿಸ್ತಾರವಾಗಿ ಹೇಳುವನು, ಕೇಳು. ಮಹಾಪರಾಕ್ರಮಿಯಾದ ಬೃಹದ್ರಥನೆಂಬ ರಾಜನೊಬ್ಬನಿದ್ದನು. ಅವನು ಮಗಧ ದೇಶಕ್ಕೆ ಅಧಿಪತಿ. ಬಿಹಾರದಲ್ಲಿ ಮಗಧ ದೇಶ ಇತ್ತು. ಯುದ್ಧದಲ್ಲಿ ತನ್ನನ್ನು ಯಾರೂ ಎದುರಿಸಲು ಸಾಧ್ಯವೇ ಇಲ್ಲವೆಂಬ ಅಹಂಕಾರವು ಅವನಿಗಿದ್ದಿತು. 3 ಅಕ್ಷೌಹಿಣಿ ಸೈನ್ಯಗಳು ಅವನಲ್ಲಿದ್ದುದು ಅದಕ್ಕೆ ಒಂದು ಕಾರಣ. ರೂಪ ಸಂಪನ್ನನಾಗಿಯೂ ವೀರ್ಯ ಸಂಪನ್ನನಾಗಿಯೂ ಶ್ರೀಮಂತನಾಗಿಯೂ ಅತುಲ ಪರಾಕ್ರಮಶಾಲಿಯಾಗಿಯೂ ನಿತ್ಯವೂ ನಾನಾ ವಿಧವಾದ ಯಾಗಗಳನ್ನು ಮಾಡುವವನಾಗಿಯೂ ಇದ್ದ ಬೃಹದ್ರಥನು ಭೂಲೋಕದಲ್ಲಿ 2ನೆಯ ಇಂದ್ರನಂತೆಯೇ ಪ್ರಭಾವಶಾಲಿಯೂ ಆಗಿದ್ದನು. ತೇಜಸ್ಸಿನಲ್ಲಿ ಸೂರ್ಯನಿಗೆ ಸಮಾನನೆನಿಸಿದ್ದನು. ಕ್ಷಮೆಯಲ್ಲಿ ಪೃಥ್ವಿಗೂ, ಕೋಪದಲ್ಲಿ ಯಮನಿಗೂ, ಐಶ್ವರ್ಯದಲ್ಲಿ ಕುಬೇರನಿಗೂ ಸಮಾನನೆನಿಸಿದ್ದನು. ಸೂರ್ಯನ ಕಿರಣಗಳು ಪ್ರಪಂಚದಲ್ಲೆಲ್ಲ ಪ್ರಸರಿಸುವಂತೆ ಬೃಹದ್ರಥನು ಸದ್ಗುಣಗಳ ಕೀರ್ತಿಯು ಬ್ರಹ್ಮಾಂಡದಲ್ಲೆಲ್ಲ ವ್ಯಾಪಿಸಿತ್ತು. ಬೃಹದ್ರಥನು ಕಡು ಚೆಲುವೆಯರಾಗಿದ್ದ ಕಾಶಿರಾಜನ 2 ಅವಳಿ ಹೆಣ್ಣು ಮಕ್ಕಳನ್ನು ಮದುವೆಯಾದನು. ಅವರಿಬ್ಬರಿಗೂ ಏಕಾಂತದಲ್ಲಿ, ನಾನು ನಿಮ್ಮಿಬ್ಬರನ್ನೂ ಒಂದೇ ಸಮನಾದ ಪ್ರೀತಿಯಿಂದ ಕಾಣುವೆನು
ತಾರತಮ್ಯ ದೃಷ್ಟಿಯಿಂದ ನೋಡುವುದಿಲ್ಲ ಎಂಬ ಭಾಷೆಯನ್ನಿತ್ತಿದ್ದನು. ಆ ಇಬ್ಬರು ಚೆಲುವೆಯರೊಡನೆ ಬೃಹದ್ರಥನು ಎರಡು ಹೆಣ್ಣಾನೆಗಳೊಡನೆ ವಿಹರಿಸುವ ಸಳಗದಂತೆ ಅಥವಾ ಶರೀರವನ್ನು ಧರಿಸುವ ಸಮುದ್ರ ರಾಜನು ಗಂಗಾ ಯಮುನೆಯರೊಡನೆ ವಿಹರಿಸುವಂತೆ ಅನೇಕ ವರ್ಷಗಳ ಕಾಲ ಆನಂದದಿಂದ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು. ಬೃಹದ್ರಥನು ತನ್ನ ಯಮಳ ಪತ್ನಿಯರೊಡನೆ ಎಷ್ಟೇ ಸುಖೋಪಭೋಗಗಳನ್ನು ಅನುಭವಿಸಿದರೂ ವಂಶವನ್ನು ಮುಂದುವರಿಸುವ ಸಂತಾನ ಫಲವು ಲಭಿಸದೆಯೇ ರಾಜನ ಯೌವನವು ಕಳೆದು ಹೋಯಿತು. ಪುತ್ರಕಾಮನಾಗಿ ಅನೇಕ ವಿಧವಾದ ಇಷ್ಟಿಗಳನ್ನು ಮಾಡಿದರೂ ಪ್ರಯೋಜನವಾಗಲಿಲ್ಲ. ಒಂದು ದಿನ ರಾಜಸಭೆಯಲ್ಲಿ ಬೃಹದ್ರಥನು ಕುಳಿತಿರುವಾಗ ರಾಜಸೇವಕನು ಬಂದು ಕಾಕ್ಷೀವಂತನ ಮಗನಾದ ಗೌತಮ ವಂಶ ಪ್ರದೀಪನಾದ ಚಂಡಕೌಶಕನು ತಪಶ್ಚರ್ಯೆಯಿಂದ ವಿರತನಾಗಿ ತೀರ್ಥಯಾತ್ರೆಗಳಲ್ಲಿ ಆಸಕ್ತಿ ಹೊಂದಿರುವನೆಂದು ದೇಶ ಸಂಚಾರ ಮಾಡುತ್ತಾ ನಗರದ ಸಮೀಪದಲ್ಲಿರುವ ವೃಕ್ಷವೊಂದರ ಕೆಳಗೆ ಉಪವಿಷ್ಟನಾಗಿರುವನೆಂದು ನಿವೇದಿಸಿದನು. ರಾಜಸೇವಕನು ಹೇಳಿದ ವಾರ್ತೆಯನ್ನು ಕೇಳಿದೊಡನೆಯೇ ಬೃಹದ್ರಥನು ಪತ್ನಿಯರಿಂದೊಡಗೂಡಿ ಚಂಡಕೌಶಿಕನ ಬಳಿಗೆ ಧಾವಿಸಿ ಭಕ್ತಿಪೂರ್ವಕವಾಗಿ ಯಥೋಚಿತವಾಗಿ ಪೂಜೆಗೈದನು. ಸತ್ಯ ಸಂಕಲ್ಪನಾದ ಮತ್ತು ಸತ್ಯನಿಷ್ಠನಾದ ಮಹರ್ಷಿಯು ರಾಜನು ಮಾಡಿದ ಪೂಜೆಯಿಂದ ಸಂತುಷ್ಟನಾಗಿ ಹೇಳಿದನು, ಮಹಾರಾಜ, ನೀನು ಮಾಡಿರುವ ಪೂಜೆಯಿಂದ ಸಂತುಷ್ಟನಾಗಿರುವೆನು. ನಿನಗೆ ಬೇಕಾದ ಒಂದು ವರವನ್ನು ಕೇಳು, ಅನುಗ್ರಹಿಸುವೆನು. ಮಹರ್ಷಿಯ ಮಾತುಗಳನ್ನು ಕೇಳಿ ರಾಜನ ಕಣ್ಣುಗಳಿಂದ ಅಶ್ರುಗಳು ಉದುರಿದವು. ಪತ್ನಿಯರೊಡನೆ ಮಹರ್ಷಿಗೆ ಪುನಃ ಪ್ರಣಾಮ ಮಾಡಿ ಗದ್ಗದ ಧ್ವನಿಯಿಂದ ಹೇಳಿದನು, ಪೂಜನೆ, ನಾನು ನನ್ನ ರಾಜ್ಯಕೋಶಗಳೆಲ್ಲವನ್ನೂ ಬಿಟ್ಟು ತಪಶ್ಚರಣೆ ಮಾಡಲು ಕಾಡಿಗೆ ಹೊರಡಲು ಸಿದ್ಧನಾಗಿರುವೆನು. ವಂಶಾಭಿವೃದ್ಧಿಗೊಂದು ಸಂತಾನವಿಲ್ಲದೆ ನನಗೆ ಜೀವನದಲ್ಲಿಯೇ ಬಹಳ ಬೇಸರವಾಗಿದೆ. ಮಹರ್ಷಿ, ಹೀಗಿರುವಾಗ ರಾಜ್ಯಕೋಶಗಳಿಂದಾಗಲಿ ನೀವು ಕೊಡಲಿರುವ ವರದಿಂದಾಗಲಿ ನಿರ್ಭಾಗ್ಯನಾದ ನನಗೆ ಪ್ರಯೋಜನವೇನು? ದೈನ್ಯದಿಂದ ಕೂಡಿದ ಬೃಹದ್ರಥ ರಾಜನ ನುಡಿಗಳನ್ನು ಕೇಳಿದ ಮಹರ್ಷಿಯು ಆ ಮಾವಿನ ಮರದ ಕೆಳಭಾಗದಲ್ಲಿ ಕುಳಿತು ಅಂತರ್ಮುಖನಾಗಿ ಧ್ಯಾನಾಸಕ್ತನಾದನು. ಆ ಸಮಯಕ್ಕೆ ಸರಿಯಾಗಿ ಒಂದು ಆಮ್ರಫಲವು ಮಹರ್ಷಿಯ ತೊಡೆಯ ಮೇಲೆ ಬಿದ್ದಿತು. ಆ ಗಾಳಿಯು ಬೀಸುತ್ತಿರಲಿಲ್ಲ. ಶುಕಾದಿ ಪಕ್ಷಿಗಳಿಂದ ಆ ಹಣ್ಣು ಕಚ್ಚಲ್ಪಟ್ಟಿರಲಿಲ್ಲ. ಮಹರ್ಷಿಯ ಇಚ್ಛಾ ಮಾತ್ರದಿಂದಲೇ ಬಿದ್ದಿದ್ದಿತು. ಪ್ರಾಜ್ಞನಾದ ಮಹಾಮುನಿಯು ಅದನ್ನು ಕೈಗೆ ತೆಗೆದುಕೊಂಡು ಅಪ್ರತಿಮ ಸಾಹಸದಿಂದ ಕೂಡಿದ ಪುತ್ರನೊಬ್ಬನ ಪ್ರಾಪ್ತಿಗಾಗಿ ಹಣ್ಣನ್ನು ಮಂತ್ರದಿಂದ ಅಭಿಮಂತ್ರಿಸಿ ರಾಜನಿಗೆ ಹೇಳಿದನು, ಮಹಾರಾಜ, ಈ ಹಣ್ಣನ್ನು ಸ್ವೀಕರಿಸು. ಇನ್ನು ಮುಂದೆ ನೀನು ಜೀವನದಲ್ಲಿ ಬೇಸರ ಪಡುವ ಕಾರಣವಿಲ್ಲ. ಸಂತಾನ ಪ್ರಾಪ್ತಿಯಾಗಲಿಲ್ಲವೆಂಬ ಕಾರಣದಿಂದ ಅರಣ್ಯಕ್ಕೂ ಹೋಗಬೇಕಾಗಿಲ್ಲ. ನಿನ್ನ ಇಷ್ಟಾರ್ಥವು ನೆರವೇರುವುದು. ಮಹರ್ಷಿಯ ಮಾತುಗಳನ್ನು ಕೇಳಿ ಬೃಹದ್ರಥನು ಸಂತೋಷಭರಿತನಾಗಿ ಚಂಡಕೌಶಿಕನ ಪಾದಾರವಿಂದಗಳಿಗೆ ಪುನಃ ನಮಿಸಿ ಆಮ್ರಫಲವನ್ನು ಸ್ವೀಕರಿಸಿ ಪತ್ನಿಯರೊಡನೆ ಅರಮನೆಗೆ ತೆರಳಿದನು. ಇಬ್ಬರು ಹೆಂಡಿರಲ್ಲಿ ಮಾವಿನ ಹಣ್ಣನ್ನು ಯಾರಿಗೆ ಕೊಡುವುದೆಂಬ ಸಮಸ್ಯೆಯು ರಾಜನಿಗುಂಟಾಯಿತು. ಇಬ್ಬರನ್ನು ತಾರತಮ್ಯವಿಲ್ಲದೆ ಪ್ರೀತಿಸುವುದಾಗಿ ಏಕಾಂತದಲ್ಲಿ ಇಬ್ಬರಿಗೂ ಭಾಷೆಯನ್ನಿತ್ತಿದ್ದನಲ್ಲವೇ. ತನ್ನ ಪ್ರತಿಜ್ಞಾವಚನವನ್ನು ನೆನೆದು ಬೃಹದ್ರಥನು ಋಷಿದತ್ತವಾದ ಆಮ್ರಫಲವನ್ನು ಇಬ್ಬರೂ ಒಂದೇ ಸಮಾನವಾಗಿ ಹಂಚಿಕೊಳ್ಳುವಂತೆ ಹೇಳಿ ತನ್ನ ಪತ್ನಿಯರಿಗಿತ್ತನು. ಅನುಪಮ ಸೌಂದರ್ಯದಿಂದ ಕೂಡಿದ್ದ ಅವನ ಮಡದಿಯರು ಹಣ್ಣನ್ನು ರಾಜನಿಂದ ಸ್ವೀಕರಿಸಿ ಅದನ್ನು ಅರ್ಧಕ್ಕೆ ಸರಿಯಾಗಿ ಕತ್ತರಿಸಿ ಭಕ್ತಿಪೂರ್ವಕವಾಗಿ ಭಕ್ಷಿಸಿದರು. ನವಮಾಸಗಳು ತುಂಬಿದ ನಂತರ ಇಬ್ಬರು ರಾಣಿಯರು ಏಕಕಾಲದಲ್ಲಿಯೇ ಪ್ರಸವಿಸಿದರು. ಮಹರ್ಷಿಯಿತ್ತ ಪೂರ್ಣ ಫಲವನ್ನು ಸಮಾರ್ಧ ಮಾಡಿ ರಾಣಿಯರು ಭಕ್ಷಿಸಿದ್ದರಲ್ಲವೇ. ಅವರ ಫಲವಾಗಿ ಇಬ್ಬರು ರಾಣಿಯರಿಬ್ಬರಿಗೂ ಸಮಾರ್ಧದ ಶಿಶುವಿನ ಜನನವೇ ಆಯಿತು. ಅಂದರೆ ಅರ್ಧ ಮಗು ಹುಟ್ಟಿರ್ತಾನೆ ಎಂದರೆ ಒಂದು ಕಣ್ಣು, ಒಂದು ಕೈ, ಒಂದು ಕಾಲು, ಒಂದು ಕಿವಿ, ಹೀಗೆ ಅರ್ಧಕ್ಕೆ ಸರಿಯಾಗಿ ಸೀಳಿದ ಮಗುವು ಇಬ್ಬರಿಗೂ ಜನಿಸಿತು. ಅಂತಹ ದುರವಸ್ಥೆಯ ಶಿಶುವನ್ನು ಕಂಡು ಇಬ್ಬರೂ ರಾಣಿಯರು ನಡುಗಿದರು. 2 ಭಾಗಗಳು ಸಜೀವವಾಗಿದ್ದವು. ಅವರಿಗೆ ಏನು ಮಾಡಬೇಕೆಂಬುದೇ ತಿಳಿಯದಾಯಿತು. ಕಡೆಗೆ ಇಬ್ಬರು ರಾಣಿಯರು ಪರಸ್ಪರವಾಗಿ ಸಮಾಲೋಚಿಸಿ ಆ 2 ಭಾಗಗಳನ್ನು ವಿಸರ್ಜಿಸಲು ನಿಶ್ಚಯಿಸಿದರು. ರಾಣಿಯರ ಆಜ್ಞೆಯಂತೆ ಇಬ್ಬರು ದಾಸಿಯರು ಶಿಶುವಿನ 2 ಭಾಗಗಳನ್ನು
ಬಟ್ಟೆಯಲ್ಲಿ ಸುತ್ತಿ ಅರಮನೆಯ ಹಿಂದಿನ ಬಾಗಿಲಿನಿಂದ ಹೊರಕ್ಕೆ ಕೊಂಡೊಯ್ದು ಎಸೆದು ಬಿಟ್ಟರು. ದಾದಿಯರ ಶಿಶು ಶಕಲಗಳನ್ನು ವಿಸರ್ಜಿಸಿದ ಸ್ವಲ್ಪ ಹೊತ್ತಿನ ಮೇಲೆ ಅದೇ ಸ್ಥಳಕ್ಕೆ ರಕ್ತಮಾಂಸ ಭಕ್ಷಗಳಾದ ಜರಾ ಎಂಬ ರಾಕ್ಷಸಿಯೂ ಬಂದು ವಸ್ತ್ರಗಳಿಂದ ಆಚ್ಛಾದಿತವಾಗಿದ್ದ ಶಿಶುಶಕಲಗಳನ್ನು ಕೈಗೆತ್ತಿಕೊಂಡಳು. ಮೇಲೆ ಹೊದಿಸಿದ್ದ ಬಟ್ಟೆಗಳನ್ನು ತೆಗೆದುಹಾಕಿ ಕೊಂಡೊಯ್ಯಲು ಅನುಕೂಲವಾಗುವಂತೆ 2 ಭಾಗಗಳನ್ನು ಸೇರಿಸಿಬಿಟ್ಟಳು. ಯುಧಿಷ್ಠಿರ, ಇದೇ ವಿಧಿಯ ಪವಾಡ. ಒಡನೆಯೇ ಅದು ಪೂರ್ಣವಾದ ಶಿಶುವಾಗಿ ಮಾರ್ಪಟ್ಟು ರಾಕ್ಷಸಿಯಿಂದ ಎತ್ತಲಾರದಷ್ಟು ಭಾರವಾಯಿತು. ಆ 2 ಪೀಸುಗಳು ಹಿಂಗೆ ಉಲ್ಟಾ ಪುಲ್ಟಾ ತಗೊಂಡು ಹೋದಾಗ ಏನೂ ಆಗಿಲ್ಲ. ಈ ಎತ್ಕೊಂಡು ಹೋಗೋದಕ್ಕೆ ಈಸಿ ಆಗುವಂಥ 2 ಪೀಸನ್ನು ಜೋಡಿಸಿದಾಗ ಅದು ಒಂದು ಶರೀರ ಆಗಿಬಿಟ್ಟಿದೆ. ರಾಕ್ಷಸಿಯು ಅತ್ಯಾಶ್ಚರ್ಯದಿಂದ ಕಣ್ಣುಗಳನ್ನು ಅಗಲಿಸಿ ಶಿಶುವನ್ನು ನೋಡಿದಳು. ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಶರೀರ ಬಲದಿಂದ ಕೂಡಿದ್ದ ಮಗುವನ್ನು ಎತ್ತಿಕೊಂಡು ಹೋಗಲು ಅವಳಿಗೆ ಸಾಧ್ಯವಾಗಲಿಲ್ಲ. ಮರುಕ್ಷಣದಲ್ಲಿಯೇ ಆ ಶಿಶುವು ತನ್ನ ಕೆಂಪಾದ ಮುಷ್ಟಿಯನ್ನು ಬಾಯೊಳಗಿಟ್ಟುಕೊಂಡು ಮೋಡವು ಗುಡುಗುವ ರೀತಿಯಲ್ಲಿ ಗರ್ಜನೆ ಮಾಡುತ್ತಾ ಅಳತೊಡಗಿತು. ಆ ಮಹಾಶಬ್ದವನ್ನು ಕೇಳಿ ಅರಮನೆಯೊಳಗಿದ್ದವರೆಲ್ಲರೂ ಭೀತರಾಗಿ ರಾಜನೊಡನೆ ಹೊರಬಂದರು. ಅಬಲೆಯರಾದ ನಿರಾಶೆಯಿಂದ ತೊಳಲುತ್ತಿದ್ದ 2 ರಾಣಿಯರು ಉಕ್ಕಿ ಬರುತ್ತಿದ್ದ ಸ್ತನ್ಯದಿಂದ ಕೂಡಿದವರಾಗಿ ಹೊರಗೆ ಬಂದರು. ರಾಕ್ಷಸಿಯು ಆ 2 ರಾಜಕುಮಾರಿಯರ ದುರವಸ್ಥೆಯನ್ನು, ರಾಜನ ಆಕಾಂಕ್ಷೆಯನ್ನು ಮತ್ತು ತನ್ನೊಡನಿದ್ದ ಹೃಷ್ಟಪುಷ್ಟವಾದ ಮಗುವನ್ನು ನೋಡಿ ಹೀಗೆಂದು ಆಲೋಚಿಸಿದಳು. ನಾನು ಈ ರಾಜನ ರಾಜ್ಯದಲ್ಲಿದ್ದು ಇವನ ಆಶ್ರಯದಲ್ಲಿ ಜೀವಿಸುತ್ತಿದ್ದೇನೆ. ಈ ರಾಜನಾದರೂ ಸಂತಾನವಾಗಬೇಕೆಂಬ ಮಹಾಕಾಂಕ್ಷೆಯಿಂದಿರುತ್ತಾನೆ. ಇಂತಹ ಧರ್ಮಾತ್ಮನ ಶಿಶುವನ್ನು ಕೊಳ್ಳುವುದು ನನಗೆ ಯೋಗ್ಯವೆನಿಸುವುದಿಲ್ಲ. ಹೀಗೆ ಯೋಚಿಸಿ ಸೂರ್ಯದೇವನನ್ನು ಮೋಡಗಳ ಮುಚ್ಚುವಂತೆ ಶಿಶುವನ್ನು ತನ್ನಡಿಯಲ್ಲಿಟ್ಟು 2 ಕೈಗಳಿಂದ ಅಪ್ಪಿಕೊಂಡು ಮಾನವೀಯ ಶರೀರವನ್ನು ಹೊಂದಿದವಳಾಗಿ ರಾಜನ ಸಮೀಪಕ್ಕೆ ಬಂದು ಇಂತೆಂದಳು. ಬೃಹದ್ರಥ, ಇದು ನಿನ್ನ ಮಗುವಾಗಿದೆ. ನಾನು ಕೊಡುತ್ತಿರುವ ಈ ಮಗುವನ್ನು ಸ್ವೀಕರಿಸು. ನಿನ್ನ 2 ಮಡದಿಯರಲ್ಲಿ ಈ ಮಗುವಿನ 2 ಭಾಗಗಳು ಹುಟ್ಟಿದವು. ಈ 2 ಭಾಗಗಳು ಅರಮನೆಯ ದಾದಿಯರಿಂದ ವಿಸರ್ಜಿಸಲ್ಪಟ್ಟವು. ಹಾಗೆಯೇ ವಿಸರ್ಜಿತವಾದ ಶಿಶುಗಳನ್ನು ಜೋಡಿಸಿ ನಾನೀ ಶಿಶುವನ್ನು ರಕ್ಷಿಸಿರುವೆನು. ಪಕ್ಕದಲ್ಲಿಯೇ ನಿಂತಿದ್ದ ರಾಜನ ಮಡದಿಯರು ಒಡನೆಯ ರಾಕ್ಷಸಿಯ ಉಡಿಯಲ್ಲಿದ್ದ ಮಗುವನ್ನು ಎತ್ತಿಕೊಂಡು ಪ್ರಸವಿಸುತ್ತಿದ್ದ ಸ್ತನ್ಯದಿಂದ ಮಗುವನ್ನು ಅಭಿಷೇಕಿಸಿದರು. ರಾಜನು ಎಲ್ಲವನ್ನು ತಿಳಿದು ಆನಂದಭರಿತನಾದನು. ಸುವರ್ಣದ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದ ಮಾನವೀಯ ರೂಪವನ್ನು ಧರಿಸಿದ್ದ ರಾಕ್ಷಸಿಗೆ ಹೇಳಿದನು. ಕಮಲಗರ್ಭಾಭ್ಯೆ ಅಂತ ಕಮಲದಂತೆ ಕಾಂತಿಯಂತೆ ಪ್ರಕಾಶವುಳ್ಳವಳೇ, ಸಂತಾನ ಪ್ರಾಪ್ತಿಯ ಆಕಾಂಕ್ಷೆಯಿಂದ ಪರಿತಪಿಸುತ್ತಿದ್ದ ನನಗೆ ಶಿಶುವನ್ನಿತ್ತು ಆನಂದ ಸಾಗರದಲ್ಲಿ ಮುಳುಗಿಸಿರುವ ನೀನ್ಯಾರು? ನಿನ್ನನ್ನು ಇಚ್ಛಾನುಸಾರವಾಗಿ ಸಂಚರಿಸುವ ದೇವತೆ ಎಂದು ಭಾವಿಸಲೇ ಅಂತ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನು ನೆಕ್ಸ್ಟ್ ಸ್ಟೋರಿ ಬರುತ್ತೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.